ನನ್ನ ಮೊದಲನೇ ಪ್ರಶ್ನೆ ಪ್ರೇಮ್ ಸರ್ಗೆ. ಸರ್, ಈ KD ನಮ್ಮ ಯೂಟ್ಯೂಬ್ ಆಡಿಯನ್ಸಸ್ ಲಿಸ್ನರ್ಸ್ ಎಲ್ಲರೂ ಇದ್ದಾರೆ. KD ಫುಲ್ ಫಾರ್ಮ್ ಏನು, ಅಥವಾ KD ಅಂತಾನೆ ಹೆಸರು ಕ್ಯಾಶುಯಲ್ ಆಗಿ KD ಅಂತ ಕರಿತೀರಾ? ಅದರ ಅರ್ಥ ಏನು? ಕಾಳಿದಾಸ ಅನ್ನೋ ಹೆಸರು, ಅದು ಬಿಟ್ರೆ KD ಅಲ್ಲ ಅವನು ಅಂತಾನೆ. ಸಾಮಾನ್ಯವಾಗಿ ನೀವು ಮಕ್ಕಳಿಗೆ ಹೇಳೋರು ಅವಾಗೆಲ್ಲ ಏನೋ ತುಂಡ್ತನ ಮಾಡಿದ್ರೆ KD ಅಂತ, ಆಮೇಲೆ ಏನಾದರೂ ಸಮಥಿಂಗ್ ನ್ಯೂಸೆನ್ಸ್ ಮಾಡಿದ್ರೆ ಬಲ್ಲನ್ ಮಗ ಅವ್ನು KD ಅವನು ಅನ್ನೋರು. ಅಂದರೆ ದಿಸ್ ಪ್ರೀತಿ, ಲವ್ ಅದು. ರೈಟ್. KD ಅನ್ನೋದು ನಾಟ್ ಲೈಕ್ ವಿಲನಿಸ್, ನಾಟ್ ಲೈಕ್ ಇದೆಲ್ಲ, ಅದು ಪ್ರೀತಿ, ಅದು ಲವ್, ಅದು ಒಂದೊಂದು ಎಮೋಷನ್ಸ್ ಅದು. ಸೂಪರ್. ನೀವು ಧ್ರುವ ಸರ್ನ ಮುಂಚೆನೆ ಮೀಟ್ ಮಾಡಿದ್ರಾ? ಮುಂಚೆ ಎಲ್ಲಾದರೂ ಮೀಟ್ ಮಾಡಿ ಕೆಲಸ ಮಾಡೋಣ ಒಟ್ಟಿಗೆ ಅಂತ ಹೇಳಿದ್ರು ಅವ್ರಿಗೆ? ಧ್ರುವ ಬಂದ್ಬಿಟ್ಟು ಇಸ್ ಮೈ ಬ್ರದರ್, ನನ್ನ ತಮ್ಮ. ನನಗೆ ಚಿರು ಇದ್ರು, ಧ್ರುವಂಗಿನ್ನ ಫಸ್ಟ್ ತುಂಬ ಕ್ಲೋಸು ನಂಗೆ ಚಿರು ತುಂಬ ಕ್ಲೋಸು. ಆಮೇಲೆ ಚಿರು ಎಲ್ಲಿದ್ರು ಯಾವಾಗಾರ ಒಂದು ಮ್ಯಾಕ್ಸಿಮಮ್ 1 ತಿಂಗಳು 15 ದಿವಸ ಹಿಂಗೆಲ್ಲ ಮೀಟ್ ಮಾಡ್ತಿದ್ದ ನನಗೆ ಬಂದು. ಚಿರು ಯಾವಾಗಲೂ ಧ್ರುವನ್ ಬಗ್ಗೆ ಹೇಳ್ತಿದ್ದ, ಅಣ್ಣ ನನಗಿಂತ ಅವನಣ್ಣ, ಅವ್ನು ಸಕ್ಕ ಡೆಡಿಕೇಟೆಡ್ ಅಣ್ಣ, ಸಕ್ಕತ್ತಣ್ಣ, ಹಂಗೆ ಯಾವಾಗಲೂ ಹೊಗಳ್ತಿದ್ದ. ಆಮೇಲೆ ಇಡೀ ಇಂಡಸ್ಟ್ರಿಲೇ ಆಲ್ಮೋಸ್ಟ್ ಆಲ್ ಧ್ರುವ ಅಂದ ತಕ್ಷಣ ತುಂಬ ಎನರ್ಜಿ ಗುರು, ತುಂಬ ಡೌನ್ ಟು ಅರ್ತ್ ವರ್ಕು, ಎನರ್ಜಿ, ಅವನು ತುಂಬ ಲೈಕ್ ಡೆಡಿಕೇಶನ್, ತುಂಬ ಡೆಡಿಕೇಟ್ ಮಾಡ್ತಾನೆ ಗುರು, ಹಂಗೆ ಇವನ ಬಗ್ಗೆ ತುಂಬ ಹೇಳೋರು. ಅದಾದಮೇಲೆ ಸುಮಾರು ಒಂದು 2-3 ಸರಿ ನಾನು ಅವನು ಮೀಟ್ ಮಾಡಿದ್ವಿ. ಒಂದು ಸರಿ ಬಂದ ತಕ್ಷಣ ಹೇಳೋಣ ಏನು ಪಿಕ್ಚರ್ ಮಾಡಲ್ವಾ, ನಾವು ಕೇಳೋ ಸ್ಟೈಲ್ ಏನು ಮಾಡಲ್ವಾ ಅಂತ, ಬಾರಮ್ಮಗನೆ ನಾನೇನು ಸೇರ್ಕೊಂಡು ಪಿಕ್ಚರ್ ಮಾಡೋಣ ಬಲ್ಲ ಅಂದ್ಕೊಂಡು ಶುರು ಮಾಡಿದ್ವಿ. ಸೊ ಆ ಥರ ನಮ್ದು ಕೊನೆಗೂ ಈಗ ಪಿಕ್ಚರ್ ಸ್ಟಾರ್ಟ್ ಆಗಿದೆ. ಧ್ರುವ ಸರ್, ಆ್ಯಕ್ಚುಲಿ ನಿಮಗೆ ಕೇಳಬೇಕಿತ್ತು. ಪ್ರೇಮ್ ಸರ್ ಮುಂಚೆಯಿಂದನೂ ಗೊತ್ತಿದ್ದೆ, ಸಿಕ್ಕಾಪಟ್ಟೆ ಸ್ವೀಟು, ಸಿಕ್ಕಾಪಟ್ಟೆ ಕ್ವೈಟು, ಹಂಬಲ್ ಆಗಿ ಮಾತಾಡಿಸ್ತೀರ. ಸಿನಿಮಾಗಳಲ್ಲಿ ಆ ಒಂದು ಅಗ್ರೆಷನ್ ಆಚೆ ತರಿಸಿದ್ದಾರೆ. ತುಂಬ ಸಿನಿಮಾಗಳಲ್ಲಿ ಆ ಒಂದು ಅಗ್ರೆಷನ್ ಆಚೆ ಬಂದಿದೆ. ಆ್ಯಂಡ್ ಈ ಸಿನಿಮಾನಲ್ಲಿ ಎಲ್ಲೋ ಒಂದು ಕಡೆ ಅದ್ದೂರಿನಲ್ಲಿರುವಂತಹ ಆ ಒಂದು ಧ್ರುವ ಸರ್ಜಾ ಪ್ರಾಬಬ್ಲಿ ಸ್ಲೈಟ್ಲಿ ಆ ಒಂದು ಕ್ಯಾರೆಕ್ಟರ್ ಆಚೆ ಬಂದಿದೆ ಅಂತ ಕೇಳ್ಪಟ್ಟೆ. ಬಟ್ ಇದು ನಿಜಾನ? ಆ ಸ್ಕ್ರೀನ್ ಟ್ರಾನ್ಸಿಷನ್ ಹೇಗಿರುತ್ತೆ? ಲೈಕ್ ನೀವು ಸೈಲೆಂಟ್ ಆಗಿರ್ತೀರಾ, ಸಡನ್ನಾಗಿ ಅಗ್ರೆಸಿವ್ ಆಗ್ತೀರಾ ಕ್ಯಾಮ್ರಾ ಮುಂದೆ, ಅದು ಹೆಂಗೆ ವರ್ಕೌಟ್ ಆಗುತ್ತೆ? ಬಿಕಾಸ್ ಕಳೆದ 2 ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲ್ಸ್ ಮಾಡಿದ್ದಾರೆ. ಅಗ್ರೆಸಿವ್ ಪಾತ್ರಗಳು ಮಾಡೋದು ನಿಮಗೆ ಇಷ್ಟನಾ? ನನಗಿಷ್ಟ ಇಸ್ ಡಿಫ್ರೆಂಟ್. ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಿಮ್ಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ ಇದೆ. ಏಕೆಂದರೆ ಅವ್ರ ಬರವಣಿಗೆನೇ ಹಂಗಿದೆ, ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಆ್ಯಂಡ್ ಆ ಡೈಲಾಗ್ನ ಹೇಳಬೇಕಾದ್ರೇ ನಮಗೆ ಅನ್ಸುತ್ತೆ, ಅಯ್ಯೋ ಏನೋ ಇಷ್ಟು ಇನ್ನೋಸೆಂಟ್ ಕ್ಯಾರೆಕ್ಟರ್ ಅವನು ಅಂತ ಅನಿಸುತ್ತೆ. ಸೊ ಆ ಪವರ್ ಇರೋದು ಬರವಣಿಗೆಯಲ್ಲಿ. ದಟ್ ಓನ್ಲಿ ಈ ಕ್ಯಾನ್ ಡು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್. ಎಕ್ಸಿಕ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಅದರಲ್ಲಿ ಹೀ ಈಸ್ ಮಾಸ್ಟರ್ ಇನ್ ಟಾಸ್ಕ್ ಮಾಸ್ಟರ್. ಹೀ ಈಸ್ ಮಾಸ್ಟರ್ ಇನ್ ದಟ್. ಸೊ ಅವ್ರದ್ದು ಪ್ರೀವಿಯಸ್ ಮೂವೀಸ್ ಎಲ್ಲಾನು ಹೌದು ಒಳ್ಳೊಳ್ಳೆ ಮೂವೀಸೇ ಇರೋದು ಅವ್ರದ್ದು. ಫ್ರಮ್ ಡೆಬ್ಯೂ, ಹೌದು, ಇಲ್ಲಿ ನಮ್ಮ ಏಕಲವ್ಯ ಅವ್ರಿಗೂ ಎಲ್ಲ ಮೂವೀಸು ಚೆನ್ನಾಗಿದೆ. ಸೊ ಅವರು ಕ್ಯಾರೆಕ್ಟರ್ ಮೇಲೆ ಸಿನಿಮಾ ಮಾಡ್ತಾರೆ, ಮತ್ತು ಅದ್ರ ಜೊತೆಗೆ ಕರೆಕ್ಟಾಗಿ ಅದ್ರ ಸರೌಂಡಿಂಗ್ಸು ಬಂದು ನಿಮಗೆ ನಿಜವಾಗ್ಲೂ ಒಳ್ಳೆ ಕತೆ ಇರುತ್ತೆ, ಒಳ್ಳೆ ಕಥೆ, ತುಂಬ ಗ್ರಿಪ್ ಇರುತ್ತೆ ಸ್ಟೋರಿಯಲ್ಲಿ. ಬ್ರಿಲಿಯಂಟ್. ಸೊ ದಟ್ ಈಸ್ ಹಿಸ್ ಪವರ್. ಆ್ಯಂಡ್ ನಮಗೆ ತುಂಬ ಖುಷಿ ಆಗುತ್ತೆ ಈ ಒಂದು ಕೊಲಾಬ್ರೇಷನ್ ನೋಡೋಕ್ಕೆ. ವೆಲ್ಕಮ್ ಫಸ್ಟ್ ಆಫ್ ಆಲ್ ಇಬ್ಬರು. ಆ್ಯಂಡ್ ಮ್ಯಾಮ್, ರೇಷ್ಮಾ ಮ್ಯಾಮ್, ಐ ವಾಂಟ್ ಟು ಆಸ್ಕ್ ಯು, ಈಗ ಪ್ರೇಮ್ ಸರ್ ಜೊತೆ ಆಗಲೇ ಏಕಲವ್ಯ ಸಿನಿಮಾನಲ್ಲಿ ಕೆಲಸ ಮಾಡಿದ್ದೀರಾ, ಲಾಂಚ್ ಮಾಡಿದ್ದಾರೆ ಅವರೇ. ಹೆಂಗೆ ಅವ್ರ ಸೆಟ್ಟಲ್ಲಿ ಯಾವ ಥರ ಅಂದರೆ ಈಗ ಸ್ವಲ್ಪ ಇನ್ನೂ ಜಾಸ್ತಿ ಫ್ರೆಂಡ್ಲಿ ಇದ್ದಾರೆ ಬಿಕಾಸ್ ಒಂದು ಸಿನಿಮಾ ಮಾಡಾಯಿತು, ಅಥವಾ ಯಾವ ಥರ ಅವರು ಸ್ಟ್ರಿಕ್ಟಾ ಹೆಂಗೆ? ಸ್ಟ್ರಿಕ್ಟ್ ಅಂದರೆ ಅವರು ಸೆಟ್ಟಲ್ಲಿ ಸೈಲೆಂಟ್ ಆದರೆ ನಮಗೆಲ್ಲರಿಗೂ ಭಯ ಅವಾಗ ಸ್ಟಾರ್ಟ್ ಆಗುತ್ತೆ, ಯಾಕೆ ಏನಾಯಿತು, ನಾವೇನು ತಪ್ಪು ಮಾಡಿದ್ವಾ ಅಂತ. ಅವ್ರು ಸೆಟ್ಟಲ್ಲಿ ಬೈತಾ ಇದ್ದರೆ ಎಲ್ಲರಿಗೂ ಆ ಬೈಯೋದ್ರಲ್ಲೇ ಒಂದು ಹೋಗಲಿಕ್ಕೆ ಇರುತ್ತೆ. ಸೊ ಬೈತಾ ಇರಬೇಕಾದ್ರೆ ನಮಗೂ ಒಂದು ಜೋಶ್ ಬರುತ್ತೆ, ಓಕೆ ಇನ್ನೂ ಚೆನ್ನಾಗಿ ಮಾಡಬೇಕು. ಏನು ಚೆನ್ನಾಗಿ ಮಾಡ್ತೀಯ ಬಡ್ಡಿ ಮಗನೇ, ಸೂಪರ್ ಕಣ ಅಂದರೆ ಕರೆಕ್ಟ್ ಮಾಡಿದೀವೋ ಏನೋ ಅಂತ ಅನ್ಸುತ್ತೆ. ಅದೇ ನಾರ್ಮಲ್ ಆಗಿ ಚೆನ್ನಾಗಿ ಮಾಡಿದ್ಯಾ ಅಂದರೆ ಓ ನಾವೇನೋ ಎಡ್ವರ್ಟ್ ಮಾಡಿದ್ದೀವಿ ಅಂತ ಅನ್ಸುತ್ತೆ. ಸೊ ಇಟ್ಸ್ ವೆರಿ ಫನ್. ಈ ಒಂದು ಅತೃಪ್ತಿ ಆತ್ಮ ಅಂತೀವಲ್ಲ ಆ ಸೆಟ್ಟಲ್ಲಿ ಸೈಲೆಂಟ್ ಆಗಿದ್ರೆ ಅಯ್ಯೋ ಇರೋ ತೃಪ್ತಿ ಆಗಿಲ್ವೋ ಏನೋ ಅಂತ ನಾವು ಕೂಡ 1 more ಕೇಳ್ಬಿಡ್ತೀವಿ. 1 more ಇಷ್ಟು ಮಾಡಿದ್ದು ನಮಗೋಸ್ಕರ, ಇವಾಗ ನಿಮ್ಗೋಸ್ಕರ ಅಣ್ಣ ಅಂತ. ಬಟ್ ಆ ಲೈವ್ಲಿನೆಸ್ ಇರುತ್ತಲ್ಲ, ಎಲ್ಲರಿಗೂ ಜೋಶ್ ತುಂಬಿಸಿ ಆ ಎನರ್ಜಿ ಲೆವೆಲ್ ಸೆಟ್ಟಲ್ಲಿ, ಐ ಥಿಂಕ್ ಹಿ ಕ್ಯಾರೀಸ್ ದ ಎಂಟೈರ್ ಎನರ್ಜಿ ಲೆವೆಲ್ ಇನ್ ದ ಸೆಟ್. ಆ್ಯಕ್ಚುಲಿ ಅರ್ಜುನ್ ಸರ್, ಮುಂದಿನ ಪ್ರಶ್ನೆ. ಅರ್ಜುನ್ ಸರ್ ಪಾಪ ಫುಲ್ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಸರ್, ಮುಂದಿನ ಪ್ರಶ್ನೆ ನಿಮಗೆ. ಸರ್, ಮಧ್ಯರಾತ್ರಿ 3 ಗಂಟೆಗೆ 3 AM ಪ್ರೇಮ್ ಸರಿಂದ ಒಂದು ಫೋನ್ ಬಂದರೆ ಏನು ಕಾನ್ವರ್ಸೇಷನ್ ಇರುತ್ತೆ ಸರ್ ನಾರ್ಮಲ್ ಆಗಿ? ಏನು ನಾರ್ಮಲ್ ಆಗಿ ಅವರು ಆಡ್ ಟೈಮ್ಸ್ಗೆ ಫೋನ್ ಮಾಡಿದ್ರೆ ಏನು ಕೇಳ್ತಾರೆ? ಮಧ್ಯರಾತ್ರಿ 3 AM ಏನೋ ಮಾಡಿದ್ರೆ
ಏನು ಮಗ ಮಲ್ಬಿಟ್ಟಿದ್ಯಾ ಮಲಗಿದೆ ಏನೋ ಅಂತಾರೆ. ಸರ್ ಇಲ್ಲ ಸರ್ ಮಲಗಿಲ್ಲ ಸರ್ ನಾನು. ಸರಿ, ಅದು ಏನಂದರೆ ಅದೊಂದು ಟ್ರ್ಯಾಕ್ ಒಂದೇನೋ ಬರಬೇಕಿತ್ತು ಬೆಳಗ್ಗೆಗೆ. ಅದು ಏನು ನೋಡಿ ಮಗ ಬಾಂಬೆಯಿಂದ ಅದಾಯ್ತಾ ಒಂದ್ಸರಿ ಚೆಕ್ ಮಾಡ್ಬಿಡು ಮಗ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಇಡ್ತೀನಿ. ನೀವು 3 AM ಹೇಳಿದ್ರಲ್ಲ, 3 2 AM ಮತ್ತೆ ಇನ್ನೊಂದು ಕಾಲ್ ಬರುತ್ತೆ. ಚೆಕ್ ಮಾಡೋದು ಮಗ ಆಯಿತಾ ಅದ ಸರ್ ಮಾಡ್ತಾಯಿದ್ದೀನಿ ಸರ್ 2 ನಿಮಿಷ ಸರ್ ಅಂತ ಹೇಳ್ತೀನಿ. ಬಟ್ ಅದು ಕೆಲಸ ಆಗೋವರೆಗೂ ಅವ್ರಿಗೆ ನಿದ್ದೆ ಬಂದಿರೋಲ್ಲ. ನನಗೆ ನಿದ್ದೆ ಅದೆಲ್ಲ ವಿಷಯ ಅಲ್ಲ, ಆ ವರ್ಕ್ ಆಯ್ತಾ ಅನ್ನೋದು ಅವ್ರಿಗೆ ಫಸ್ಟ್ ಪ್ರಿಯಾರಿಟಿನಲ್ಲಿರುತ್ತೆ. ಸೊ ನಾನು ಆದಷ್ಟು ಬೇಗ ಅದನ್ನು ಮಾಡಿಬಿಟ್ಟು ಸರ್ ಇದು ಮುಗ್ದಿದೆ ಸರ್, ಓಕೆ ಸರ್ ಇಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಓಕೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಆಮೇಲೆ ಅಂತಾರೆ ಇಲ್ಲ ಸರ್ ಮಾಡಲ್ಲ ಅಂತ ಹಂಗೆ ಮಾಡಿದ್ರು ತೊಂದರೆ ಇಲ್ಲ, ಮನೋರ್ ನಂಬರೆಲ್ಲ ಇಸ್ಕೊಬಿಟ್ಟಿರ್ತಾರೆ. ಸರ್ ನೀವು ಯಾವಾಗ ಅಲ್ಲ ನೀವು ಲೈಫಲ್ಲಿ ಚಿಲ್ ಅನ್ನೋದು ಮಾಡ್ತೀರಾ ಆರಾಮಾಗಿ? ಯಾವತ್ತಾದರೂ ರಿಲ್ಯಾಕ್ಸ್ ಮಾಡಿ ಕೆಲಸ ಮಾಡೋದು ಬೇಡ ಚಿಲ್ ಮಾಡೋಣ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಆ ಥರ ಏನು ಮಾಡ್ತೀರಾ ರಿಲ್ಯಾಕ್ಸ್ ಮಾಡೋಕ್ಕೆ? ಏನು ಚಿಲ್ ಮಾಡಿ ಕೆಲಸನೇ ಚಿಲ್ ನಮಗೆ, ಕೆಲಸನೇ ಚಿಲ್ಲು. ಮ್ಯೂಸಿಕ್ ಅರ್ಜುನ್ ಜೊತೆ ಹೋದ್ರೆ ಅವನೊಟ್ಟಿಗೆ ಹೋದ್ರೆ ತುಂಬ ಚಿಲ್ಲೇ ನನಗೆ. ಹೌದಾ? ಕೆಲಸಕ್ಕೆ 100%. ಆ್ಯಂಡ್ ನೀವು ಮ್ಯೂಸಿಕಲ್ಲೂ ಟಾಸ್ಕ್ ಮಾಸ್ಟರು, ಒಳ್ಳೊಳ್ಳೆ ಆಲ್ಬಮ್ಗಳನ್ನು ತೆಗೆಸಿದ್ದೀರ. ಈಗ ಶಿವ ಶಿವ ಅನ್ನುವಂತಹ ಒಂದು ಸಾಂಗ್ ಈಗ ಬಿಡುಗಡೆ ಆಗಿದೆ, ರಿಲೀಸ್ ಆಗಿದೆ. ಈ ಹಾಡಲ್ಲಿ ನೀವು ಕೂಡ ಸಿಂಗರು, ನೀವು ಮತ್ತು ಕೈಲಾಶ್ ಖೇರ್ ಅವರ ಕಾಂಬೋ ಅದ್ಭುತವಾಗಿ ಬಂದಿದೆ. ಸರ್ ಎಲ್ಲಿ ಸಿಂಗಿಂಗ್ ಟ್ಯಾಲೆಂಟ್ ಅನ್ನೋದು ಎಲ್ಲಿಂದ ಬಂತು? ಮೊನ್ನೆ ನಾವು ಇಂಟರ್ವ್ಯೂನಲ್ಲಿ ಮಾತಾಡಿದ್ವಿ ಇದ್ರ ಬಗ್ಗೆ, ಬಟ್ ಆ ಕಥೆ ನೀವು ಪ್ಲೀಸ್ ಶೇರ್ ಮಾಡಲೇಬೇಕು. ಎಲ್ಲಿಂದ ಈ ಒಬ್ಬ ಸಿಂಗರ್ ಹುಟ್ಟಿದ್ ನಿಮ್ಮಲ್ಲಿ? ನನಗೆ ಗೊತ್ತಿಲ್ಲಪ್ಪ, ಮ್ಯೂಸಿಕ್ ಸಂಗೀತ ಎಲ್ಲ ಗೊತ್ತಿಲ್ಲ, ಅವೆಲ್ಲ ಸುಮ್ಮನೆ ಸುಳ್ಳು. ಆ ಒಳ್ಳೊಳ್ಳೆ ಹಿಟ್ಸ್ ಎಲ್ಲ ಕೊಟ್ಟಿದ್ದೀರಾ ನೀವು, ಜೋಗಿ, ಎಕ್ಸ್ಕ್ಯೂಸ್ ಮೀ. ಅಲ್ಲ ಏನೋ ನನ್ನ ಹಣೆ ಬರೋನು ನಸೀಬೋ ಗೊತ್ತಿಲ್ಲ. ಓಕೆ, ಫಸ್ಟ್ ಸಾಂಗ್ ಆಡಿದಾಗ R.P. ಪಟ್ನಾಯಕರ್ ಸಾಂಗ್ ಆಡಿದೆ, ಕರೆಕ್ಟ್, ಬ್ರಹ್ಮ ವಿಷ್ಣು. ಹಿಟ್ಟಾಯಿತು. ಆಮೇಲೆ ಏನು ಚೆನ್ನಾಗಿ ಆಡಿದ್ಯಾ ಅಂದರು. ನಂಗೆ ದೇವರಣೆ ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ. ಜೋಗಿ ಆಡಿದೆ, ಅದು ಬಿಗ್ ಹಿಟ್ ಆಗೋಯ್ತು. ಅಲ್ಲಿಂದ ಹಾಡ್ಕೊಂಡು ಬಂದೆ. ಒಂದು ಸರಿ ನನಗೆ SP ಸಾರು ಸಿಕ್ಬಿಟ್ಟು SP ಬಾಲಸುಬ್ರಹ್ಮಣ್ಯಂ ಅವರು ಮುಂದೆ ಆಡಬೇಕಾಗಿತ್ತು. ಅಲ್ಲಿ ಆಡಬೇಕಾದ್ರೆ ಹೊಂಟೋಯ್ತು ಜೀವಾಗಿವೆಲ್ಲ ನನಗೆ. ಹೋಗಿ ಕಾಲಿಗೆ ಬಿದ್ದುಬಿಟ್ಟು ಹೇಳಿದೆ, ಗುರುಗಳೇ ನನಗೆ ಮ್ಯೂಸಿಕ್ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ, ಸುಮ್ಮನೆ ಆಡು ಅಂತಾರೆ, ದಯವಿಟ್ಟು ಕ್ಷಮೆ ಇರಲಿ ಅಂದ್ಕೊಂಡು. ಇಲ್ಲ ನೀನು ಆಡು, ನೀನು ಸಾಂಗ್ ಕೇಳಿದ್ದೀನಿ ಕೊಡೋ, ಚೆನ್ನಾಗಿ ಆಡ್ತಿ ಆಡಲು ಅಂತಂದರು. ಆಮೇಲೆ ಆಡಾದ್ಮೇಲೆ ಬೆನ್ ತಟ್ಟಿದ್ರು ಬಂದು. ಏನೋ ನಮ್ಮ ಅರ್ಜುನ್ ಹೇಳ್ತಾರೆ ಟೆಂಪೋ, ಇದು ಮ್ಯೂಸಿಕ್ಕು, ಶ್ರುತಿ ತಾಳ ಏನೂ ಗೊತ್ತಿಲ್ಲ ಬಾಸ್. ಸುಮ್ಮನೆ ಅವೆಲ್ಲ ಡವ್ ನಮಗೇನು ಗೊತ್ತಿಲ್ಲ. ಆಡ್ತೀನಿ, ಮಿಕ್ಕಿದೆಲ್ಲ ಅವ್ನು ಮಾಡ್ಕೊತಾನೆ ಅಷ್ಟೇ. ಬಿಟ್ಟರೆ ನನಗೆ ಸಂಗೀತದ ಜ್ಞಾನವೂ ಇಲ್ಲ, ಸಂಗೀತನೂ ಇಲ್ಲ. ಅವನ ಹತ್ರ ವಿಷಯ ಇದೆ. ನಾನೊಬ್ಬ ಆಡಿಯನ್ಸ್ ಆಗಿ ಸಾಂಗ್ಸ್ನ ತಗೋತೀನಿ ಅಷ್ಟೇ. ನಾನು ಆಡಿಯನ್ಸ್ ಆಗಿ ಕೇಳ್ತೀನಿ ಸಾಂಗ್ಸ್ನ. ಸೊ ನಾನು ಪ್ರತಿ ಸಾಂಗ್ ನನಗೆ ಇನ್ಸ್ಪೈರ್ ಬೈ ಹಂಸಲೇಖ್ ಅವರು, ರೆಹಮಾನ್ ಸಾರು, ಇಳಿಯರಾಜ್ ಸರ್ ಅವರೆಲ್ಲ ನನಗೆ. ಸೊ ಇವು ಇನ್ಸ್ಪೈರ್ ಬೈ ಅರ್ಜುನ್ ಜನರು. ಓಕೆ, ನನಗೆ ನಾನು ಏನು ಅವನಲ್ಲಿ ಏನು ತುಂಬ ಇದಿದೆ, ನನಗೆ ಎಷ್ಟು ಬೇಕಷ್ಟನ್ನು ನಾನು ಕಿತ್ಕೊತೀನಿ ಅವನ ಹತ್ರ ಸಿಕ್ಕಾಬಿಟ್ಟೆ ಸಮುದ್ರದಷ್ಟು ಇದಿದೆ ಅವನ ಹತ್ರ. ನಮ್ಗೆ ಏನೇನು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಕಿತ್ಕೊತೀನಿ. ಬಿಟ್ಟರೆ ನಾನೊಬ್ಬ ಕೇಳುಗ ಅಂತೀವಲ್ಲ, ಏನಂದರೆ ಐ ಆಮ್ ಎ ಲಿಸನರ್. ಹೌದು, ನಾನು ಸಿಂಪ್ಲಿ ಐ ಆಮ್ ನಾಟ್ ಲೈಕ್ ಎ ಕ್ರಿಯೇಟರ್. ಸಿಕ್ಕಾಬಿಟ್ಟೆ ಹಂಬಲ್ ಆಗಿ ಮಾತಾಡ್ಸರ್. ಹೇಳಬೇಕು, ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ಏನು ನಮ್ಮ ಜನಕ್ಕೆ ಸಿಂಗರ್ ಆಗಿ ಪರಿಚಯ ಆಗಿದ್ದಾರೆ. ನಿಜವಾಗ್ಲೂ ಅವರು ಸಿಂಗರ್ಗೂ ಮೇಲೆ ಈಸ್ ಅ ವೆರಿ ಗುಡ್ ಕಂಪೋಸರ್ ಸರ್. ಎರಡನೇ ಮಾತೆಲ್ಲ ಇಲ್ಲ, ನಿಜವಾಗ್ಲೂ ನಾನು ಅಂದರೆ ಇಟ್ ಈಸ್ ನಾಟ್ ಲೈಕ್ ಅವ್ರ ಎದುರುಗಡೆ ಹೇಳಬೇಕು ಅಂತಿಲ್ಲ ಸರ್. ಆಡಿಯನ್ಸ್ಗೆ ಕೆಲವು ವಿಷಯ ಗೊತ್ತಾಗಲೇಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸುಮ್ಮನೆ ಅವ್ರನ್ನ ಹೊಗಳ್ಬೇಕು ಅಂತಿಲ್ಲ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನಾನು ಸುಮಾರು ವಿಷಯ ಅವ್ರ ಹತ್ರ ಕಲ್ತಿದ್ದೀನಿ. ಒಂದು ಹಾಡನ್ನ ಹೆಂಗೆ ಅಪ್ರೋಚ್ ಮಾಡಬೇಕು, ಹಾಡು ಕಂಪೋಸಿಷನ್ ಅಂದರೆ ಬರೀ ಕೀಬೋರ್ಡ್ಗೂ ನನಗೂ ಅಲ್ಲ ಸಂಬಂಧ, ಜೀವನಕ್ಕೆ ಒಂದು ಸಂಬಂಧ ಬೇಕು ಅದರೊಳಗಡೆ ಅಂತ. ಸೊ ಇವಾಗ ಎದೆ ಬಡಿತ ಜೋರಾಗಿದೆ ಅಂತಂದರೆ ಅದು ಎಷ್ಟು ಸಿಂಗರ್ಸ್ ಹಾಡಿದ್ರು ಅವ್ರು ಒಪ್ಪಿಲ್ಲ. ಇಲ್ಲ ಮಗ, ಅದು ಎದೆ ಬಡಿತ ಜೋರಾಗಿದೆ, ಎಲ್ಲ ಮ್ಯೂಸಿಕಲ್ಲಾಗಿ ಹಾಡ್ತಾ ಇದ್ದಾರೆ, ಹಂಗಲ್ಲ, ಅದು ಎದೆ ಬಡಿತ ಜೋರಾಗಿದೆ, ಹಂಗೆ ಹೇಳಲೇಬಾರ್ದು ಅಂತ. ಹೆಂಗೆ ಸರ್ ಅದು ಎಲ್ಲ ಕರೆಕ್ಟಾಗಿ ಹಾಡ್ತಾವ್ರಲ್ಲ ಅಂತ ನಮ್ಮ ಫೀಲಿಂಗು. ಅವ್ರಿಗೇನಂದರೆ ಎದೆ ಬಡಿತ ಜೋರಾಗಿದೆ ಅನ್ನೋದು ಆಡಿಯನ್ಸ್ ಎದೆ ಒಳಗಡೆ ಹೋಗ್ಬೇಕಂದ್ರೆ ಅಷ್ಟು ಫೀಲ್ ಮಾಡಬೇಕು ಅದನ್ನು ಅಂತ. ಕೊನೆಗೆ ಅವರೇ ಹಾಡಿದ್ರು, ಯಾರೂ ಮ್ಯಾಚ್ ಮಾಡೋಕ್ಕಾಗಿಲ್ಲ. ಇವತ್ತು ದೊಡ್ಡ ದೊಡ್ಡ ಸಿಂಗರ್ಸ್ ಹೇಳ್ತಾರೆ, ಇಲ್ಲ ಸರ್ ಖಂಡಿತ ಅದನ್ನು ನಾವು ಮ್ಯಾಚ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಅವ್ರೇನು ಹೇಳ್ತಾಯಿದ್ರು, ಆ ರಾನೆಸ್, ಡೀಟೇಲಿಂಗು, ಅದು ಕಂಪೋಸಿಷನಲ್ಲಿ ನಾನು ತುಂಬ ಸತಿ ಯೂಸ್ ಮಾಡಿದ್ದೀನಿ ಸರ್. ಅಂದರೆ ಒಬ್ಬ ಮ್ಯೂಸಿಕ್ಕಿಂದ ಡಿಸ್ಕನೆಕ್ಟ್ ಆಗಿಬಿಟ್ಟು ಲೈಫ್ ಜೊತೆ ಕನೆಕ್ಟ್ ಆಗೋದನ್ನು ಅವ್ರ ಹತ್ರ ಕಲ್ತ್ಕೊಂಡಿದ್ದೀನಿ. ಏನಿಲ್ಲ, ನಾನು ಮಾಮೂಲಿ ನಾವು ಸಾಂಗ್ ಕಂಪೋಸ್ ಮಾಡಿದಾಗ ಅವರು ಗುರುವೇ ನಿನ್ನ ನಾಟ, ಅದು ಬೇಸಿಕಲಿ ಜನಪದ ಫೋಕು ಸಾಂಗ್. ಅದು ಬೇಸಿಕ್ ಭಜನೆ ಪದ ಆ್ಯಕ್ಚುಲಿ. ಹೌದು, 70-75 ವರ್ಷ ಹಿಸ್ಟ್ರಿ ಇದೆ ಅದಕ್ಕೆ, ಭಜನೆ ಪದ ಅದು. ಸೊ ಇದನ್ನ ಇಟ್ಕೊಂಡು ನನಗೆ ಮಾಡ್ಕೊಟ್ಟಿದ್ದೀನಿ. ಜೋಗಿ ಯೂಸ್ ಮಾಡಿದ್ದೀನಿ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ,
ಪ್ರೀತಿ ಕಮಲೆ ಯೂಸ್ ಮಾಡಿದ್ವಿ, ಭಾಗ್ಯದ ಬಳೆಗಾರ. ಈ ಸಿನಿಮಾದಲ್ಲಿ ಇದನ್ನೇ ಜನಪದ ನಾನು ಎಲ್ಲ ಪ್ರತಿ ಸಿನಿಮಾದಲ್ಲೂ ಒಂದು ಇದನ್ನು ಯೂಸ್ ಮಾಡ್ತೀನಿ. ಒಳ್ಳೇದು ಸರ್ ಮಾಡಿ ಯಾಕಂದರೆ ಜನಕ್ಕೆ ಎಲ್ಲೋ ಒಂದು ಕಡೆ ಅದೇನಾಗುತ್ತೆ, ಸಿನಿಮ್ಯಾಟಿಕ್ಕಾಗಿ ಸಿನಿಮಾದಲ್ಲಿ ತಗೊಂಡು ಬಿಟ್ಟರೆ ಅದು ಪ್ರಚಾರ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಮಾಮೂಲಿ ರೆಗ್ಯುಲರ್ ಇದಾದರೆ ಅದು ರೀಚ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇದು ನನಗೆ ಒಳ್ಳೆ ಕತೆ ಚೆನ್ನಾಗಿ ಸಿಕ್ತು, ಅದರಲ್ಲಿ ನ್ಯಾಚುರಲಾಗಿ ಅದು ಸ್ಟೋರಿ ನರೇಟ್ ಮಾಡೋದಾಯಿತು. ಸೊ ಅದಕ್ಕೆ ನರೇಟ್ ಮಾಡ್ಕೊಂಡು ಬಂದೆ ಅದನ್ನ. ಬ್ಯೂಟಿಫುಲ್ ಸರ್, ಒಂದು 2 ಲೈನ್ ಪ್ಲೀಸ್. ಏನಿಲ್ಲಪ್ಪ, ಯಾವ ಥರ ಸಿಂಗರ್ ಏನಲ್ಲ ನಾನು. ಪರವಾಗಿಲ್ಲ, ಅಯ್ಯೋ ನಾನು ಇಬ್ಬರು ಆಡಿದ್ದೀವಿ, ಕೈಲಾಶ್ ಕೆರ್ ಅವರು ನಾನು ಇಬ್ಬರು ಆಡಿದ್ದೀವಿ ಇದರಲ್ಲಿ. ಗುರುವೇ ನಿನ್ನಾಟ ಬಲ್ಲೋರು, ಗುರುವೇ ನಿನ್ನಾಟ ಬಲ್ಲೋರು, ಗುರುವೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವ. ಕಮಾನ್, ಸೂಪರ್ ಸೂಪರ್ ಸೂಪರ್. ಅಲ್ಲೇ ಒಂದು 100K ವ್ಯೂಸ್ ಆಯ್ತು ನಮಗೆ. ಕಮಾನ್ ಅಂದ್ರೆ ಧ್ರುವ ಸರ್, ಆ್ಯಕ್ಚುಲಿ ಈ ಒಂದು ಸಿನಿಮಾ ಇಟ್ಸ್ ಬೇಸ್ಡ್ ಔಟ್ ಆಫ್ 70s 80s ಬೆಂಗಳೂರು ಅಂತ, ಆ್ಯಂಡ್ ಅದ್ಭುತವಾಗಿ ತೋರಿಸಿದ್ದೀವಿ ಅಂತ ಪ್ರೇಮ್ ಸರ್ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಸರ್, ನನಗೆ ಈ ಪ್ರಶ್ನೆ ಪರ್ಸ್ನಲ್ ಆಗಿ ತಿಳ್ಕೊಳ್ಳೋ ಕುತೂಹಲ. ಹಳೆ ಕೇಳಕ್ಕಿಂತ ಮುಂಚೆ 70s ನಾನು ಹುಟ್ಟಿರ್ಲಿಲ್ಲ. ಇಲ್ಲ ಗೊತ್ತಾಯ್ತು. ಹಳೆ ಬೆಂಗಳೂರು ಅಂತ ಕಂಪೇರ್ ಮಾಡಿದಾಗ ಅಟ್ಲೀಸ್ಟ್ 90s ನೀವು ನೋಡಿರ್ತೀರ. ಆ ಹಳೆ ಬೆಂಗಳೂರಿಗೂ ಈಗಿರುವಂತಹ ಬೆಂಗಳೂರಿಗೂ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ? ವಾಟ್ ಈಸ್ ಮಿಸ್ಸಿಂಗ್ ಗುರು, ಅದಿಲ್ಲಿರಬೇಕಿತ್ತು ಅಂತ? ಮಿಸ್ಸಿಂಗ್ ತುಂಬಾ ಡಿಫ್ರೆನ್ಸ್ ಇದೆ ಬ್ರೋ. ಪೊಲ್ಯೂಷನ್ ಇವಾಗ ಜಾಸ್ತಿ ಇದೆ, ಮತ್ತು ಇವಾಗ ಎಲ್ಲರೂ ಗ್ಯಾಡ್ಜೆಟ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅವಾಗ ಆ ಥರ ಇರಲಿಲ್ಲ. ಪೇಜರೆಲ್ಲ 90s ಅಲ್ಲ, ಇದು 70s ಕತೆ. ಸೊ ಪೇಜರು ಇರಲಿಲ್ಲ. ಟಿ ವಿಸೇ ಅಪರೂಪ ಅಲ್ಲಣ್ಣ, ಟಿ ವಿಸೇ ಕಮ್ಮಿ ಇತ್ತಲ್ಲ. ಟಿ ವಿ ಇತ್ತು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಬಟ್ ರೇಡಿಯೋಸು ಮೊನ್ನೆ ನನ್ನ ಫಾದರ್ ಇನ್ ಲಾ ಹತ್ರ ಮಾತಾಡ್ತಾ ಇದ್ದೆ. ಸೊ 70s ಕತೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಮ್ಮ FM ರೇಡಿಯೋಗೂ ಲೈಸೆನ್ಸ್ ಇತ್ತಂತೆ. ಸೊ ಲೈಸೆನ್ಸ್ ಇದೆ ಆ ಮನೇಲಿ. ಸೊ 70sಲ್ಲಿ ಆಗಿತ್ತು. ಒಂದು ರಿಲೇಷನ್ಶಿಪ್ಪು ಅಷ್ಟೇ. ಅಲ್ಲಿ ಮೀಟ್ ಎಟ್ 4 4 ಗಂಟೆಗೆ ಮೀಟ್ ಮಾಡ್ತೀನಿ ಅಂದರೆ ಇವಾಗ 100 ಫಾಲೋ ಅಪ್ಸು. ಹೊರಟ 3:30 ಆಯಿತು, ಲೊಕೇಶನ್ ಕಳಿಸ್ತು. ಆಗ ಇಂಟಿಗ್ರಿಟಿ. 4 ಗಂಟೆಗೆ ಮಾತು ಕೊಟ್ಟಿದ್ದೀನಿ, 4 ಗಂಟೆಗೆ ಇರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಕೆಲಸ ಏನಿದ್ರು 4 ಗಂಟೆಗೆ ಮೀಟ್ ಆಗ್ತೀವಿ ಅಂದರೆ ಅದು ಬೇರೆ ಬಾಂಡಿಂಗ್ ಇತ್ತು. ಅದೆಲ್ಲ ಒಂದು ಕಡೆ ಮಿಸ್ಸಿಂಗು ಅಂತ. 4 ಗಂಟೆ ಅಂತ ನೀವು ಹೇಳಿದ್ರೆ, ಪಂಕ್ಚುವಾಲಿಟಿ ಬಗ್ಗೆ ಪ್ರೇಮ್ ಸರ್ ಎಲ್ಲೋ ಒಂದು ಕಡೆ ಹೇಳಿದ್ರು, ನೀವು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬರ್ತೀರಾ. ಒಂದು 10 ನಿಮಿಷ ಲೇಟ್ ಬಂದ್ರೂ ನೋಡಿ ಸರ್ ಇಷ್ಟು ನಿಮಿಷ ಲೇಟ್ ಬಂದಿದ್ದೀನಿ ಕ್ಷಮಿಸ್ಬಿಡಿ ಅಂತ ಡೈರೆಕ್ಟಾಗಿ ಕೇಳ್ತಿರಂತೆ. ಪಂಕ್ಚುವಾಲಿಟಿ ಅನ್ನೋದು ನಿಮ್ಮಲ್ಲಿ ಆಬ್ಸಲ್ಯೂಟ್ಲಿ ಇದೆ ಅಂತ. ಅದೊಂದು ಕಾಂಪ್ಲಿಮೆಂಟು, ಅದಕ್ಕೇನು ಉತ್ತರ ಕೊಡೋದು ಇಲ್ಲ. ಪಂಕ್ಚುವಾಲಿಟಿ ಅಂತ ಬಂದಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅವನಿಗೆ. ಆಲ್ಮೋಸ್ಟ್ ಅಲ್ಲ ಆನ್ ಟೈಮಿಗೆ ಬರ್ತಾನೆ, ಎಲ್ಲಿ ಇರಲಿ ಅವನು. ಅಕಸ್ಮಾತ್ 5 ನಿಮಿಷ ಲೇಟ್ ಆಯಿತು ಅಂದರೆ ಫಸ್ಟ್ ಕಾಲ್ ಮಾಡ್ಬಿಡ್ತಾನೆ, ಅಣ್ಣ ಒಂದು 5 ನಿಮಿಷ ಅಣ್ಣ, 8 ನಿಮಿಷಕ್ಕಲ್ಲಿ ರೀಚ್ ಆಗ್ತೀನಿ ಅಣ್ಣ. ಇದು ಅಂದರೆ ಅಷ್ಟು ಡೆಡಿಕೇಟೆಡ್ ಇದ್ದಾನೆ, ಅಷ್ಟು ಪಂಕ್ಚುವಾಲಿಟಿ ಇದ್ದಾನೆ. ವಂಡರ್ಫುಲ್ ಸರ್. ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗಿರುವಂತಹ ಕ್ಯಾರೆಕ್ಟರ್ ಇನ್ನೇನೇನಿದೆ ಸರ್? ನಂಗೆ ಐ ಆಮ್ ಸ್ಟಿಲ್ ಕ್ಯೂರಿಯಸ್. ಇನ್ನೇನೇನು? ಓನ್ಲಿ 6 ಮೂವೀಸ್ ಹೊಲ್ಟ್, ಇನ್ನೂ ಏನು ಸ್ಟಾರ್ಟೇ ಮಾಡಿಲ್ಲ. ಸ್ಟಾರ್ಟಿಂಗ್ ಇನ್ನೂ ತುಂಬಾ ಇದೆ, ಲಾಂಗ್ ವೇಟ್. ಬಟ್ ಈಗ ಮಾರ್ಟಿನ್ ಸಿನಿಮಾಯಿಂದ ಈ ಸಿನಿಮಾಗೆ ಎಷ್ಟು ಸರ್, ಒಂದು ಆಲ್ಮೋಸ್ಟ್ ಇಯರ್ ಗ್ಯಾಪ್ ಆಗಿರಬಹುದಾ? ಆ ಸಿನಿಮಾ ಮುಗಿಸಿ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕು, ಈ ಸಿನಿಮಾ ರಿಲೀಸ್ಗೆ, ಐ ಆಮ್ ಸೇಯಿಂಗ್ ರಿಲೀಸ್ ಅಕ್ಟೋಬರ್ ಆಗಿದ್ದು. ಇದು ನವಂಬರ್ ಡಿಸೆಂಬರ್ ಆಗುತ್ತೆ. 6 months 8 months ಆಗುತ್ತೆ ರಿಲೀಸ್ಗೆ. 8 months ಆಗುತ್ತೆ ಸರ್. 8 months ಅನ್ನೋದು ಒಂದು ಟ್ರಾನ್ಸಿಷನ್ ಪೀರಿಯಡ್ ಸರ್ ಫಾರ್ ಅನ್ ಆಕ್ಟರ್. ಮುಗ್ದೋಗಿದೆ ಬ್ರೋ, ಶೂಟ್ ಮುಗ್ದೋಗಿದೆ. ರಿಲೀಸ್ ಟೈಮ್ ಅವ್ರು ಹೇಳ್ತಾರೆ, ರಿಲೀಸ್ ಇದು ಮಾತ್ರ. ಬಟ್ ಸೈಡ್ ಬೈ ಸೈಡ್ ಶೂಟ್ ಮಾಡ್ತಿದ್ರಿ ಅಂತ? ನೋ, ಶೂಟ್ ಇಸ್ ಕಂಪ್ಲೀಟ್. ಓನ್ಲಿ 2 songs ಬ್ಯಾಲೆನ್ಸ್ ಇದೆ. ಮಾರ್ಟಿನ್ ಸಿನಿಮಾ ಶೂಟ್ ಮಾಡ್ತಾರೆ ಸೈಡ್ ಬೈ ಸೈಡ್. ಈ ಸಿನಿಮಾಗೂ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿದ್ರೆ ಅಥವಾ ಸಾಂಗ್ಸ್ ಬ್ಯಾಲೆನ್ಸ್ ಇತ್ತು ಅಷ್ಟೇ. ಸಾಂಗ್ಸ್ ಬ್ಯಾಲೆನ್ಸ್. ಸರ್, ಆ ಟ್ರಾನ್ಸಿಷನ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಈ ಕ್ಯಾರೆಕ್ಟರಿಂದ ಈ ಕ್ಯಾರೆಕ್ಟರ್ ಟ್ರಾನ್ಸಿಷನ್ ಅಂತ ಬಂದಾಗ? ಇಲ್ಲ ಬ್ರೋ, ನನಗೆ ಗೊತ್ತಿರಲ್ಲ. ನಾನು ಸೈಜ್ ಆಗಿರ್ತೀನಿ. ನನ್ನ ಮೇಲೆ ನನಗೆ ಇರಲ್ಲ ನಂಬಿಕೆ, ಇವ್ರಿಗಿರುತ್ತೆ. ಬಿಡೋ ಇನ್ನು 10 ದಿವಸ ಸಣ್ಣಾಗಿ ಹೋಗ್ತೀಯ ಬಿಡೋ ಅಂತ ಆಗತ್ತೆ 10 ದಿವಸದಲ್ಲಿ ಅಂತ. ತಿರ್ಗಾ ಅವ್ರಿಗೆ ಹೇಳ್ದಂಗೆ ಅರ್ಜುನ್ ಸರ್ಗೆ ಫೋನ್ ಮಾಡ್ದಂಗೆ ತಿರ್ಗಾ 1 ವಾರ ಆದಮೇಲೆ ಮಗ ಬರೋ ನಿನ್ನನ್ನು ಮೀಟ್ ಮಾಡಬೇಕು ಅಂತ್ರಿ. ನಿಜ ಹೇಳ್ರಣ, ನನ್ನನ್ನು ಮೀಟ್ ಮಾಡಬೇಕು ಅಂತ ನಾನು ಹೆಂಗಿದ್ದೀನಿ ಅಂತ ನೋಡೋಕೆ ಫೋಟೋ ಕಳಿಸ್ಬಿಡ್ತೀರಣ. ಬಂದಾಗ ಒಂದು ಚೆನ್ನಾಗಿರ್ತದೆ ಸ್ಟೈಲ್. ಒಂದು ದಪ್ಪ ಬಿಟ್ಟಿರ್ತಾನೆ, ಸಣ್ಣ ಆಗ್ತಿರ್ತಾನೆ. ಇನ್ನೇನು ಸಣ್ಣ ಆಗಬೇಕು, ಇದರಲ್ಲಿ ಎಲ್ಲ ಆಗಿರ್ತಾನೆ. ನಮ್ಮ ಹುಡುಗರು ಕೇಳ್ತೀನಿ, ಮಗ ಧ್ರುವ ಸಣ್ಣ ಆಗೋನೇನೋ, ಸಣ್ಣ ಆಗೋನು ಬಸ್.
ಬರ್ತಾನೆ ಫಸ್ಟ್ ಏನಂದರೆ ಸಿನಿಮಾ ಕಾಸ್ಟ್ಯೂಮ್ ಹಾಕೊಂಬಂದ್ಬಿಡ್ತಾನೆ ಅಲ್ಲಿಂದಾನೆ. ಅಲ್ಲಿಂದ ಓ ಹಾಕೊಂಬಂತಾನೆ. ಆ ಸಿನಿಮಾ ಕಾಸ್ಟ್ಯೂಮ್ ಅಂತೂ ನೆಕ್ಸ್ಟ್ ಲೆವೆಲ್. ಸಿನಿಮಾ ಕಾಸ್ಟ್ಯೂಮ್ ಹಾಕೊಂಡ್ಬಿಡ್ತಾನೆ. ಎಲ್ಲ 70s ಅಲ್ವಾ, ಎಲ್ಲ ನಿಮಗೆ ಸಖತ್. ಓ ಇದು KD ಸಿನಿಮಾ ಕಾಸ್ಟ್ಯೂಮ್ ನೀವು ಹೇಳ್ತಾ ಇರೋದು. ಹಾಕೊಂಡು ಇದನ್ನ ಪ್ಯಾಂಟ್ ಎಲ್ಲ ಹಿಂಗೆ ಎಳ್ಕೊಂಡ್ಬಿಡ್ತಾನೆ ಹಿಂಗೆ, ಎಷ್ಟು ಲೂಸ್ ಆಗಿದ್ದೀನಿ ಅಂತ. ಏನ್ರೋ ಅಲ್ಲ ಯೂಶಲಿ ಏನು ಮಾಡ್ತೀನಿ ಅಂದರೆ ಏನು ಪ್ಯಾಂಟ್ ಲೂಸ್ ಮಾಡಿಸ್ಕೊಂಬಿಟ್ಟ, ಶರ್ಟ್ ಲೂಸ್ ಮಾಡಿಸ್ಕೊಂಬಿಟ್ಟ ಅಂತಾರೆ. ಅದಕ್ಕೇನೆ ನಾನು ನೋಡೋಣ ಇದು ಬಟ್ಟೆ ನಿಮ್ಮ ಇದರಲ್ಲೇ ಇರಲಿ, ಆಫೀಸಲ್ಲೇ ಇರಲಿ, ಸಣ್ಣ ಆಗ್ಬಿಟ್ಟು ಬರ್ತೀನಿ ಇದನ್ನು ಹಾಕೋತೀರಿ ಅಂತ. ಸೊ ಅಲ್ಲೇ ಹೋಗಿ ಹಾಕ್ಕೊಂಡು ನೋಡ್ರಣ ಸಣ್ಣ ಆಗಿದ್ದೀರಾ, ಯಾಕಂದ್ರೆ ಸಿಕ್ಕಾಬಟ್ಟೆ ಲೂಸ್ ಆಗಿದೆ, ಏನು ಲೂಸ್ ಮಾಡಿಸಿದ್ರಣ್ಣ ನನಗೆ ಗೊತ್ತಿಲ್ದಂಗೆ ಅಂತ. ಬಟ್ ಆಚೆ ಸರ್ ನಮಗೆ ಗೊತ್ತಾಗಲ್ಲ. ಧ್ರುವ ಸರ್ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿರ್ತಾರೆ, ಸಿಕ್ಕಾಪಟ್ಟೆ ಹಂಬಲ್ ಆಗಿ ಮಾತಾಡಿಸ್ತಾರೆ. ಸೆಟ್ಟಲ್ಲಿ ತುಂಬ ತರಲೇನಾ? ಈಸ್ ಈ ಫನ್? ಇಲ್ಲ, ಅವ್ನು ಯಾವಾಗಲೂ ಹಂಬಲ್ಲೇ. ಈಸ್ ಇಸ್ ಗುಡ್ ಎಮೋಷನ್ ಗಾಯ್. ತುಂಬ ಹಂಬಲ್ ಆಗಿರ್ತಾನೆ, ಎಲ್ಲರೂ ಪ್ರೀತಿ ಮಾಡ್ತಾನೆ, ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾನೆ, ತುಂಬ ಹಂಬಲ್ಲೇ ಅವನು. ವೆರಿ ನೈಸ್ ವಂಡರ್ಫುಲ್. ಆ್ಯಂಡ್ ರೇಷ್ಮಾ ಮ್ಯಾಮ್, ನಾನು ಅದೇ ಪ್ರಶ್ನೆ ಕೇಳಬೇಕು. ಈಗ 70s ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ವಿ. ವಾಟ್ ಡು ಯು ಮಿಸ್ ರೈಟ್ ನೌ? ನಿಮ್ಮ ಪ್ರಕಾರ ನೀವು ಜೆನ್ಜಿ ಅಲ್ವಾ, ಜೆನ್ಜಿ ಇದೇ ಜನ್ರೇಷನ್ ನೀವು ಅಲ್ಲ, ನಿಮ್ಮ ಪ್ರಕಾರ ಇಫ್ ದರ್ ಇಸ್ ಸಮಥಿಂಗ್ ದಟ್ ಇಸ್ ಮಿಸ್ಸಿಂಗ್, ಅದು ಏನಾಗಿರುತ್ತೆ? ಐ ಥಿಂಕ್ ರಿಲೇಷನ್ಶಿಪ್ ವೈಸ್ ಆ ಫ್ಯಾಮಿಲಿ ಬಾಂಡಿಂಗ್ ಅಥವಾ ಅದು ಸರ್ ಹೇಳ್ದಂಗೆ ಆ ಇಂಟಿಗ್ರಿಟಿ ಇರಲಿ ಅಥವಾ ಆ ಟುಗೆದರ್ನೆಸ್ ಇತ್ತಲ್ಲ ಆವಾಗ. ಇವಾಗ ಜಾಸ್ತಿ ಡಿಜಿಟಲ್ ಆಗೋಯ್ತು, ಎಲ್ಲರೂ ನಮ್ಮ ಫೋನಲ್ಲಿ ಜಾಸ್ತಿ ಇನ್ ಅ ಡೇ ವಿ ಸ್ಪೆಂಡ್ ಮೋಸ್ಟ್ ಆಫ್ ಅ ಟೈಮ್ಸ್ ಥ್ರೂ ಇನ್ ಅ ಫೋನ್ಸ್ ಆ್ಯಂಡ್ ಆಲ್ ಡಿಜಿಟಲ್. ಸೊ ದ್ಯಾಟ್ ದ ರಾನೆಸ್ ದಟ್ ಟೈಮ್, the communication how we used to do, the times we used to spend together, ಅದೆಲ್ಲೋ ಮಿಸ್ ಆಗುತ್ತೆ ಅಂತ ಐ ಥಿಂಕ್. ಅಪಾರ್ಟ್ ಫ್ರಮ್ ದಟ್ ಐ ಡೋಂಟ್ ನೋ ಎನ್ ಎಕ್ಸ್ಪೀರಿಯನ್ಸ್ ವೈಸ್, ಬಟ್ ಯಾ. ಜನಿಯಾ ಸರ್ ನೀವು ಹೇಳಬೇಕು, ಬಿಕಾಸ್ ಮ್ಯೂಸಿಕ್ ಅನ್ನೋದು ಒಂದು ಎವಲ್ಯೂಷನ್ ಆಗಿದೆ ಅವಾಗಿಂದ ಕಂಪೇರ್ ಮಾಡಿದ್ರೆ. ಅವಾಗಿದ್ದಂತಹ ಒಂದು ವಿಷಯ ನೀವು ಮಿಸ್ ಮಾಡೋದ್ರಲ್ಲಿ? ಇಲ್ಲ, ಬೇಸಿಕಲಿ ಹೋಗ್ತಾ ನಾವು ಏನು ಇನ್ನೋಸೆನ್ಸ್ ಕಳ್ಕೊಂಡು ಹೋಗ್ತಾ ಇರ್ತೀವಿ, ತುಂಬ ಟೆಕ್ನಾಲಜಿ ಆಗ್ತಾ. ಸೊ ಅದೊಂದು ಮಿಸ್ಸಿಂಗ್ ಅನ್ಸುತ್ತೆ ಅಷ್ಟೇ, ಇನ್ನೋಸೆನ್ಸ್ ಕಳ್ಕೊಂಡ್ಬಿಡ್ತೀವಿ. ಸಂಬಂಧಗಳ ವ್ಯಾಲ್ಯೂಸ್ ಇಲ್ಲ, ಎಮೋಷನ್ಸ್ ಇಲ್ಲ. ಸರ್ ಈ ಒಂದು ಸಿನಿಮಾ ಟೀಸರಲ್ಲೇ ಒಂದು ಡೈಲಾಗ್ ಬರುತ್ತೆ, ರಾಮಾಯಣದ ಯುದ್ಧ ಹೆಣ್ಣಿಗಾಗಿ, ಮಹಾಭಾರತದ ಯುದ್ಧ ಮಣ್ಣಿಗಾಗಿ, ಕಲಿಯುಗದ ಯುದ್ಧ ರಕ್ತಕ್ಕೋಸ್ಕರ ಅಂತ. ಬಟ್ ನಿಜವಾಗ್ಲೂ ನಿಮ್ಮ ಲೈಫ್ಗಳಲ್ಲಿ, ಕಲಿಯುಗದಲ್ಲಿದೆ ಈಗ ಸದ್ಯಕ್ಕೆ, ನಿಮ್ಮ ಲೈಫ್ಗಳಲ್ಲಿ ಯುದ್ಧ ನಿಜವಾಗ್ಲೂ ಯಾವ ಒಂದು ವಿಷಯಕ್ಕೆ ಆಗ್ತಾ ಇರೋದು? ಈಗ ಒಂದು ಬದುಕೋದು ಬೆಳಿಗ್ಗೆ ಇದ್ರೆ ವಾರ ಇದು ನಿಮಗೆ. ಇವಾಗಿನ ಜನ್ರೇಷನ್ ತಗೊಂಡ್ರೆ ನೀವು 70s ತಗೊಳ್ಳಿ, ಬೇರೆ ಯಾವ ಜನ್ರೇಷನ್ ತಗೊಳ್ಳಿ, ಇಟ್ಸ್ ಅ ಡಿಫ್ರೆಂಟ್. ರೈಟ್. ಓಕೆ, ಅವಾಗ ಸಂಬಂಧಗಳಿಗೆ ವ್ಯಾಲ್ಯೂಸ್ ಇತ್ತು, ತುಂಬ ಎಮೋಷನ್ಸಲ್ಲಿ ಬದುಕ್ತಿದ್ರು ಜನ. ಕೊಡೋದು ತಗೊಳ್ಳೋದು ಚೆನ್ನಾಗಿತ್ತು. ನಿಮ್ಮನೆ ಏನಾದರೂ ಒಂಚೂರು ಅಕ್ಕಿ ಬೆಳೆದ್ರೆ ನಮ್ಮನೆ ಕೊಡೋರು, ನಮ್ಮನೆ ರಾಗಿ ಬೆಳೆದ್ರೆ ನಿಮ್ಮನೆ ಕೊಡೋರು. ಸೊ ಅದು ಕಿತಾಪತಿ ಇರಲಿಲ್ಲ. ಇವಾಗ ಹೆಂಗಾಗಿದೆ, ಹೊಡೆದಾಟ ಸ್ಟಾರ್ಟ್ ಆಗಿದೆ. ಹಸುವು ಮತ್ತು ಎಮೋಷನ್ಸ್ ಇಲ್ಲ. ಒಂದು ಜನ್ರೇಷನ್ ಜಾಸ್ತಿ ಆಗ್ತಿದೆ, ಜಾಸ್ತಿ ಆಗ್ತಿದೆ. ಹೌದು, ಎಸ್, ಟೆಕ್ನಾಲಜಿ ಜಾಸ್ತಿ ಆಗ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿತೌಟ್ ಎಮೋಷನ್ ಬದುಕ್ತಿದ್ದಾರೆ ಜನ. ಅಪ್ಪ ಅಮ್ಮದಿರು, ತಂದೆ ತಾಯಿ, ಬಂಧು ಬಳಗ, ಮಕ್ಕಳು, ಯಾರು ರೆಸ್ಪೆಕ್ಟ್ ಇಲ್ದೇ ಬದುಕ್ತಿದ್ದಾರೆ. ಸೊ ಸಿಂಪ್ಲಿ ಇಲ್ಲೇ ಗೊತ್ತಾಗ್ತದೆ, ನಮ್ಮ ಕಣ್ಣು ಮುಂದೆ ಗೊತ್ತಾಗುತ್ತಲ್ಲ. ನಿಜ. ಧ್ರುವ ಸರ್ ನೀವು ಆ್ಯಡ್ ಮಾಡಬೇಕು ಅಂದರೆ ಅದಕ್ಕೆ ಕಲಿಯುಗದಲ್ಲಿ ಏನಿಲ್ಲ ಬ್ರೋ, ಎವ್ರಿಬಡಿ ಆರ್ ರನ್ನಿಂಗ್ ಬಿಹೈಂಡ್ ಮನಿ. ಎಸ್, ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರದ್ದು ಏನು ಮೋಟೋ, ದೇ ರನ್ನಿಂಗ್ ಬಿಹೈಂಡ್ ಮನಿ ಅಲ್ವಾ. ಸೊ ಎಮೋಷನ್ಸ್ಗೆ ಜಾಗ ಇಲ್ಲ, ಎಮೋಷನ್ಸ್ಗೆ ನಾವು ಸ್ಪೇಸ್ ಕೊಡ್ತಾ ಇಲ್ಲ ಅನ್ನೋದು ಈಸ್ ಟ್ರೈಂಗ್ ಟು ಸೇ, ವಿಚ್ ಇಸ್ ಟ್ರೂ ಆಲ್ಸೋ. ಅವ್ರವ್ರದೇ ಲೋಕ, ಅವ್ರವ್ರದೇ ಇದು ಕರೆಕ್ಟ್. ಅದರಲ್ಲೇ ಬಿಸಿ ಆಗಿಬಿಟ್ಟಿದ್ದಾರೆ ಅಂತ. ಹೌದಲ್ಲ, ಫ್ಯಾಕ್ಟ್ ಅಲ್ವಾ. ನಿಜ, ದಟ್ ಇಸ್ ಟ್ರೂ. ಯಾರ ಪಾಯಿಂಟ್ ಆಫ್ ವ್ಯೂಲು ಯಾವುದೂ ರಾಂಗ್ ಅಲ್ಲ. ಹೌದು ಹೌದು. ಬಟ್ ಬೇಸಿಕ್ ನಾವು ಮರಿಬಾರ್ದು ಅನ್ನೋದು. ಅಬ್ಸಲ್ಯೂಟ್ಲಿ. ಆ್ಯಂಡ್ ಮ್ಯಾಮ್, ನೀವು ಜೆನ್ಜಿ ಆಗಿರೋ ಕಾರಣ ನಿಮ್ಮಿಂದ ತಿಳ್ಕೊಳ್ಳೋ ಕುತೂಹಲ, ವಾಟ್ ಆರ್ ವಿ ಫೈಟಿಂಗ್ ಫಾರ್? ಈ ಒಂದು ಯುದ್ಧ ಏನಕ್ಕೆ ನಡೀತಾ ಇದೆ ಸದ್ಯಕ್ಕೆ ನಿಮ್ಮ ಪ್ರಕಾರ ಈ ಒಂದು ಜನ್ರೇಷನಲ್ಲಿ? I think now everyone has become a little more selfish. ಅವ್ರದ್ದೇ ನೋಡ್ತಾರೆ. ಆ ಎಂಪತಿ ಆಗಿರಲಿ, ಐ ಫೀಲ್ ದಟ್ ಎಂಪತಿ ಈಸ್ ಲ್ಯಾಕಿಂಗ್ ಸಮ್ವೇರ್ ಆರ್ ದಿ ಅದರ್. ಪೀಪಲ್ ಆರ್ ನಾಟ್ ಮೋರ್ ಎಂಪಥೆಟಿಕ್ ಅಂತ. ಬಟ್ ಐ ಥಿಂಕ್ ಜೆನ್ಜಿಯಲ್ಲಿ ಎಂಪತಿನೆಸ್ ಅಥವಾ ಸರ್ ಹೇಳ್ದಂಗೆ ಆ ರೆಸ್ಪೆಕ್ಟ್ ಇರಲಿ, ಬಿಕಾಸ್ ಅವರೇ ಸುಪೀರಿಯರ್ ಅಂತ ನೋಡ್ಕೊಂಡು ಹೋದರೆ ದಟ್ಸ್ ವೈ ವಿ ಫಾಲ್. ಫಸ್ಟ್ ಪ್ರಾಬ್ಲಮ್ ವಿಲ್ ಸ್ಟಾರ್ಟ್ ದೇರ್. ಜನಿಯಾ ಸರ್ ನೀವು ಹೇಳಬೇಕು. ಸರ್ ಏನಂದರೆ ಈಗ ದೇರ್ ಇಸ್ ಲಾಟ್ ಆಫ್ ಶಾರ್ಟ್ಕಟ್ ಸರ್. ಈಗ ಸರ್ ನನಗೆ ಗೊತ್ತಿರೋಂಗೆ ಸರ್ ಮ್ಯೂಸಿಕ್ ಯಾಕೆ ಇಷ್ಟು ಪವರ್ಫುಲ್ಲಾಗಿ ಅವರು ರಿಸೀವ್ ಮಾಡ್ಕೋತಾರೆ ಅಂದರೆ, ಅವ್ರು ಅವಾಗಿಂದ
ಅವರು ಹಳ್ಳಿನಲ್ಲಿ ಇದ್ದಾಗಿಂದಾನೇ ರೆಕಾರ್ಡ್ಗಳಿಂದ ಕೇಳ್ಕೊಂಡು ಹಂತವಾಗಿ ವಿಷಯಗಳು ತಿಳ್ಕೊಂಡು ಅದ್ರೊಳಗಡೆ ಎಕ್ಸ್ಪೆರಿಮೆಂಟ್ ಮಾಡಿ ಬಂದಿರೋ. ಈಗ ಇಫ್ ಯು ವಾಂಟ್ ಟು ಲರ್ನ್ ಸಮಥಿಂಗ್ ಯೂಟ್ಯೂಬಲ್ಲಿ ಟಕ್ಕಂತ ಓಪನ್ ಮಾಡಿದ್ರೆ ನಿಮಗೆ ಒಂದು ಟೀಚರ್ ಸಿಗ್ತಾರೆ, ವಿಚ್ ಇಸ್ ವೆರಿ ಗುಡ್. ಬಟ್ ದೇರ್ ಇಸ್ ಒಂದು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಒಂದು ದಾರಿ ಇತ್ತಲ್ಲ, ಆ ಶಾರ್ಟ್ಕಟ್ ಆಗಿಬಿಟ್ಟಿದೆ. ಇಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಈಗ ನಾನು ಮ್ಯೂಸಿಕ್ ಕಲಿಬೇಕಂದ್ರೆ ನನ್ನ ಹತ್ರ ಒಂದು ಚಿಕ್ಕದು ಒಂದು 2,000 ರೂಪಾಯಿ ಕೀಬೋರ್ಡ್ ಇತ್ತು. ಆ ಕೀಬೋರ್ಡ್ನ ಇಲ್ಲಿಂದ ಬಸ್ಸಲ್ಲಿ ನಾನು ಹೋಗಿ ಬಸ್ ಹಿಡಿದು ಅಲ್ಲೆಲ್ಲೋ ಇಳಿದು ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡೋಗಿ ಅವ್ರ ಮನೆ ಮೇಲೆ ಹೋಗಿ ಅವ್ರು ಮಲಗಿರೋರು ಅವ್ರನ್ನ ಎಬ್ಬರಿಸಿ ಕಲಿತಾ ಇದ್ದೆ. ಸೊ ಆ ಕಲಿಕೆ ಸೇಮ್ ಇದೆ, ಅವ್ರು ಹೇಳ್ಕೊಡ್ತಾ ಇದ್ದಿದ್ದು ಯೂಟ್ಯೂಬಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಈ ಟ್ರಾವೆಲಲ್ಲಿ ಕಲಿತಾ ಇದ್ನಲ್ಲ ಲೈಫು, ಅದು ಕಂಪ್ಲೀಟಾಗಿ ಈಗಿನ ಜನ್ರೇಷನ್ಗೆ ಸಿಗ್ತಾಯಿಲ್ಲ, ಏನೂ ಸಿಗ್ತಾಯಿಲ್ಲ. ಅಲ್ಲೇ ಆ್ಯಕ್ಚುಲಿ ಮ್ಯೂಸಿಕ್ ಹುಡ್ತಾ ಇದ್ದಿದ್ದು, ಆ ನೋವು ಆ ಖುಷಿ ಎಲ್ಲ ಅಲ್ಲಿರ್ತಾಯಿತ್ತು, ಅಲ್ಲಿ ಹಾಂ ಅದಿಲ್ಲ. ಬ್ಯೂಟಿಫುಲ್. ಆ್ಯಕ್ಚುಲಿ ಮ್ಯೂಸಿಕ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ವಿ, ಒಂದು ಸಣ್ಣ ಸೆಗ್ಮೆಂಟು ಲೈಫೇ ಒಂದು ಸಾಂಗು ಅಂತ. ಈಗ ನಿಮ್ಮೆಲ್ಲರ ಸಾಂಗ್ಗಳನ್ನು ನಾನು ಮಿಕ್ಸ್ ಮಾಡಿಬಿಟ್ಟು 1 by 1 ಹೇಳ್ತೀನಿ. ಆ ಹಾಡಿನ ಹೆಸರು ಕೇಳಿಸ್ಕೊಂಡಾಗ ಇಮ್ಮಿಡಿಯೇಟಾಗಿ ನಿಮ್ಮ ತಲೆಗೆ ಏನು ತೋಚುತ್ತೆ. ಇಟ್ ಕುಡ್ ಬಿ ಆ ಹಾಡು ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ಏನಾಗಿತ್ತು ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ಇಮ್ಮಿಡಿಯೇಟಾಗಿ ಆ ಹಾಡು ರೆಫರೆನ್ಸ್ ನೋಡಿದಾಗ ಏನು ಅನಿಸುತ್ತೆ ಅಂತ. ಸೊ ಮೊದಲನೆಯ ಹಾಡು ತೂ ಅಂತ ಹೋಗಿದರು ನಾನು ನಿನ್ನೆ ಪ್ರೀತಿ ಮಾಡುತ್ತೀನಿ ಹೋಗೆ, ಅದ್ದೂರಿ ಸಿನಿಮಾದ ಹಾಡು. ಸರ್ ನೀವೇ? ನಾನೇ ಹೇಳೋದು. ಎಸ್ ಸರ್. ಹರಿಕೃಷ್ಣ ಸರ್ ಕಂಪೋಸ್ ಮಾಡಿರೋದು, ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಿತ್ತು. ಅದರಲ್ಲಿ ನನಗೆ ಮರೆಯೋಕ್ಕಾಗದಿರೋ ಇನ್ಸಿಡೆಂಟ್ ಅಂದರೆ ಒಂದು ಫ್ಲಿಪ್ ಮಾಡಿದೆ, ಬ್ಯಾಕ್ ಫ್ಲಿಪ್ಪು. ಅದು ಇವಾಗಲೂ ಆ ಮೂವಿಯಲ್ಲಿದೆ. ಅದು ಒಂದು ಟಿ ವಿ ಒಳಗಡೆ ಇದೆ, ಮೂವಿಯಲ್ಲೇ ಒಂದು ಸ್ಕ್ರೀನ್, ಅದರೊಳಗೆ ಒಂದು ಟಿ ವಿ ಇದೆ, ಅದರೊಳಗಡೆ ಫ್ಲಿಪ್ ಮಾಡಿರೋದು. ಸೊ ಸಮ್ಮರಿ ಹೊಡೆಯೋಕ್ಕೆ ಹೋಗಿ ಫ್ಲಿಪ್ ಮಾಡಿದ್ದಿದ್ದು. ಸೊ ವಾಟ್ ಎವರ್ ಇಟ್ ಇಸ್, ಬಟ್ 3 ಸರಿ ಆನ್ ಗ್ರೌಂಡ್ ಬಿದ್ದಿದ್ದೆ. ಅಯ್ಯೋ. ಸೊ ಅಲ್ಲಿರೋರೆಲ್ಲ ಒಂಚೂರು ಎಂಕರೇಜ್ ಮಾಡಿ ಒನ್ ಮೋರ್ ಅಂದಿದ್ರು. ಒನ್ಸ್ ಮೋರ್ ಅಂದರೆ ಯು ಕ್ಯಾನ್ ಡೂ ಇಟ್ ಅಂತ. ಸೊ ಫೈನಲಿ ವಿ ಅಚೀವ್ಡ್ ಇಟ್. ಸೊ ಆ ಸಾಂಗಲ್ಲಿ ಅದೇ ನೆನಪು. ಓಕೆ ಓಕೆ. ಆ್ಯಂಡ್ ಆ್ಯಕ್ಷನ್ ಅನ್ನೋದು ಎಲ್ಲೊಂದು ಕಡೆ ನಿಮ್ಮನ್ನು ಬಿಟ್ಟಿಲ್ಲ ಸರ್. ಐ ಥಿಂಕ್ KD-ನಲ್ಲೂ ಅದೇ ಥರ ನೀವು ಹೇಳ್ತಾ ಇದ್ರಿ, ಕಾರ್ ಮೇಲೆ ಫುಲ್ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡಿಸಿ, ಜಂಪ್ಸ್ ಎಲ್ಲ ಮಾಡಿಸಿ. ಇಲ್ಲ ಬ್ರೋ, ಎಲ್ಲ ಮಾಡಿಸಿದ್ರೆ ಏನು ಮಾಡೋಕ್ಕಾಗತ್ತೆ, ಮಾಡಿಸ್ಬಿಟ್ರಲ್ಲ. ಓಕೆ, ಸೂಪರ್. ನೆಕ್ಸ್ಟ್ ಸಾಂಗು ನೆನ್ನೆ ತನಕ ಅನ್ನುವಂತಹ ಒಂದು ಬ್ಯೂಟಿಫುಲ್ ಸಾಂಗು. ಜನ್ಯ ಸರ್ ನೀವೇ ಹೇಳಬೇಕು. ನೆನ್ನೆ ತನಕ ಅಂದರೆ ನನಗೆ ಕೇರಳ ನೆನಪಾಗುತ್ತೆ, ಯಾಕಂದರೆ ಕೊಚ್ಚಿನ್ಗೆ ಹೋಗಿದ್ವಿ ಕಂಪೋಸಿಂಗ್ಗೆ. ಸೊ ನಾನು ನಾಗೇಂದ್ರ ಪ್ರಸಾದ್ ಸರ್ ಇದ್ವಿ. ಸೊ ಆ ಫಿಲ್ಮ್ ಆಲ್ಬಮ್ಮಿನ ಕಂಪ್ಲೀಟ್ 5 ಸಾಂಗು ಒಂದೇ ದಿನದಲ್ಲಿ ಮಾಡಿದ್ದು ನಾವು ವಿತ್ ಲಿರಿಕ್ಸು. ಸೊ ದಟ್ ಮೂಮೆಂಟ್ ವಾಸ್ ವೆರಿ ಗುಡ್. ಈ ಹಾಡು ತುಂಬ ಸಿಂಪಲಾಗಿ ಮಾಡಬೇಕು. ಆ್ಯಂಡ್ ಇನ್ನು ಮುಂದೆ ಎಲ್ಲ ನೀನೇನೆ, ನಂದು ಅನ್ನೋದೆಲ್ಲ ನಿಂದೇನೆ, ಇದರ ಸಿಂಪಲಾಗಿ ಮಾಡ್ಬೇಕಂತ ಯೋಚನೆ ಮಾಡಿ ಅವ್ರು ಸಿಂಪಲಾಗಿ ಬರೆದ್ರು, ವಿ ಡಿಡ್ ಇಟ್. ಬೇಡುವರು ವರವನ್ನು ಕೊಡೆತಾಯಿ ಜನ್ಮವನ್ನು ಕಡೆತನಕ ಮರೆಯಲ್ಲ. ಪ್ರೇಮ್ ಸರ್. ಅದೆಲ್ಲ ಗೊತ್ತಿಲ್ಲ ಅದು ನನಗೆ. ಬಟ್ ಬರೆದಿದ್ದೆಲ್ಲ ಅದು ನಾನು ಎಲ್ಲೋ ಒಂದು ಕಡೆ ಕಾರ್ ತೊಗೊಂಡೋಗ್ಬಿಟ್ಟು ಅದೊಂದು ನೀವು ಮೈಸೂರು ರೋಡ್ ಹೋಗುವಾಗ ಇನ್ನೂ ರೋಡ್ ಆಗಿರಲಿಲ್ಲ. ಸೊ ಅಪ್ ಟು ಕೆಂಗೇರಿಯಿಂದ ಆದಮೇಲೆ ಒಂದು ಕಡೆ ಒಂದು ಹೋಟ್ಲಿತ್ತು. ಸೊ ಕಾರ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಮಲಗಿದ್ದು, ಅಲ್ಲಿ ಬರ್ಕೊಂಡು ಎದ್ದು ಬಂದಿದ್ದೆ ನಾನು ಆ ಸಾಂಗ್ನ. ಅಲ್ಲಿ ಮಾಡಿದ್ದು ಸಾಂಗ್ ಒಬ್ಬನೇ ಕುತ್ಕೊಂಡು ಬರೆದ್ಬಿಟ್ಟು ಕಾರಲ್ಲಿ ತುಂಬ ಅಳಿಸ್ಬಿಟ್ರಿ. ಕಾರಲ್ಲಿ ಕುಂತ್ಕೊಂಡು ಬರ್ಕೊಂಡು ತಂದು ಆಡಿದೆ ಅದನ್ನು. ಸೊ ಆಡಬೇಕಾದ್ರೆ ಅದನ್ನು ಸಾಂಗ್ ಆಡಬೇಕಾದ್ರೆ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಗುರುಜಿ ಇದ್ದರು. ಗುರುಜಿಗೆ ಹೇಳಿದೆ, ನೀವು ಇರಬೇಡಿ, ನಾನು ಆಡ್ತೀನಿ ನಾನು ಅದನ್ನ ಸಾಂಗ. ಗುರುಜಿ ಡೋಂಟ್ ಪ್ಲೀಸ್ ಅಂತ. ಆಮೇಲೆ ಇಂಜಿನಿಯರ್ ರಮೇಶ್ ಅಂತಿದ್ರು. ರಮೇಶು ನಾನು ಇಬ್ಬರೇ ಮೈಕ್ ಮುಂದೆ ನಿಂತ್ಕೊಂಡು ಸುಮ್ಮನೆ ಆಡಿದೆ. ನಾನು ಬೇಕಾಬಿಟ್ಟು ಏನೋ ಒಂದು ಆಡಿದೆ ಒಟ್ಟು ಅದನ್ನು. ಎಮೋಷನ್ ತುಂಬ ಚೆನ್ನಾಗಿದೆ ಅಂದರು. ಗೊತ್ತಿಲ್ಲ, ಐ ಡೋಂಟ್ ನೋ, ನನಗೆ ಇನ್ನೂ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ಹೌದಾ ಅಂತ. ನಾವು ತುಂಬ ಬಿಲೀವ್ ಮಾಡಿ ಆಗಿದೆ. ಬ್ಯೂಟಿಫುಲ್. ನೆಕ್ಸ್ಟ್ ಮುಂದಿನ ಹಾಡು ಎದೆ ಬಡಿತ ಜೋರಾಗಿದೆ. ಮ್ಯಾಮ್ ನೀವು ಹೇಳಬೇಕು. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಸಾಂಗ್ಸ್. ಯಾಕಂದರೆ ನನ್ನ ಮೊದಲನೇ ಸಿನಿಮಾಗೆ ಎಷ್ಟು ಒಳ್ಳೊಳ್ಳೆ ಹಾಡು ಕೊಟ್ಟಿದ್ದಾರೆ. ಐ ಥಿಂಕ್ ಐಮ್ ವೆರಿ ಗ್ರೇಟ್ಫುಲ್. ಇವಾಗಲೂ ಆ ಸಾಂಗ್ ಕೇಳಬೇಕಾದ್ರೆ ಅಷ್ಟೇ ಖುಷಿ ಆಗುತ್ತೆ. ಆ್ಯಂಡ್ ಇವಾಗಲೂ ನನ್ನ ಅನಿತಾ ಅಂತಾನೆ ಕರೀತಾರೆ. ಆ ಪಾತ್ರದ ಹೆಸರು ಅಲ್ಲಿ ನೆನಪಿಟ್ಕೊಂಡಿದ್ದಾರೆ. ಸೊ ದಟ್ಸ್ ವೆರಿ ಸ್ಪೆಷಲ್ ಟು ಮೀ. ಇಟ್ ಆಲ್ವೇಸ್ ಟು ಮೀ ಸ್ಪೆಷಲ್. ಓಕೆ, ನೆಕ್ಸ್ಟ್ ಒನ್ನು ಕರಾಬೋ ಬಾಸು ಕರಾಬೋ. ಸರ್ ಈ ಒಂದು ಹಾಡು ಕೇಳಿದಾಗ ಚಂದನ್ ಶೆಟ್ಟಿ ಅವರ ಧ್ವನಿ, ಈ ಹಾಡು ನಿಮ್ಮ ತಲೆಗೆ ಏನು ಫಸ್ಟ್ ತೋಚುತ್ತೆ? ಅಫ್ಕೋರ್ಸ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಚಂದನ್ ಅವರೇ, ಗೆಳೆಯ.
ಮುರಳಿ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಿತ್ತು. 2.5 ದಿವಸದಲ್ಲಿ ಮಾಡಿದ್ದಿತ್ತು ಸಾಂಗ್ ಅದು. ಅದು ಅಂದರೆ ನನಗೆ ಸಿಗ್ನೇಚರ್ ಸ್ಟೆಪ್ಪೇ ನೆನಪಾಗತ್ತೆ. ಹೌದು, ಸಿಗ್ನೇಚರ್ ಸ್ಟೆಪ್ಪು ಸ್ಪಾಟಲ್ಲೇ ಮಾಡಿಬಿಟ್ಟು ಇದು ಓಕೆನಾ ಅಂತ ಹೇಳಿ, ಓಕೆ ಇದನ್ನು ಮಾಡೋಣ ಓಕೆ ಅಂದರೆ ಫಿಕ್ಸ್ ಆಗ್ಬಿಟ್ಟು ಮಾಡಿದ್ದು. ತುಂಬ ಸ್ಪಾಂಟೇನಿಯಸ್ ಆಗಿ ಮಾಡಿದ್ದು ಸಾಂಗ್ ಅದೇ. ಸರ್ ನಿಮಗೆ ಒಂದು ವಿಷಯ ಏನು ಹೇಳಬೇಕು ಅಂದರೆ ಯು ಹ್ಯಾವ್ ಬಿನ್ ಬ್ಲೆಸ್ಡ್ ವಿತ್ ಗುಡ್ ಮ್ಯೂಸಿಕ್. ಯಾ ಸಿನಿಮಾ ಆಲ್ಬಮ್ಗಳಲ್ಲಿ ಅದ್ದೂರಿಯಿಂದ ಹಿಡಿದು ಈಗವರೆಗೂ ಒಳ್ಳೊಳ್ಳೆ ಆಲ್ಬಮ್ಗಳನ್ನು ಕೊಟ್ಟಿದ್ದಾರೆ. ಸಿನಿಮಾ ಅಂತೂ ಐ ಮೀನ್ ಮ್ಯೂಸಿಕ್ ಅಂತೂ ಹೆವಿ ಸಕ್ಸಸ್ ಅಂತ ಹೇಳ್ಬೋದು. ಆ್ಯಂಡ್ ನೀವು ಎಷ್ಟೋ ಸಿಂಗರ್ಸ್ ನಿಮ್ಮ ಹಿನ್ನೆಲೆ ಗಾಯನ ಮಾಡಿದ್ದಾರೆ ನಿಮ್ಮ ಆ್ಯಕ್ಟಿಂಗಿಗೆ. ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು ಸರ್? ಯಾವ ಒಬ್ಬ ಸಿಂಗರ್ಗೆ ನೀವು ಈಗ ಸೂಪರ್ ಆಗಿ ಇದು ಮಾಡ್ಬೋದು ಅಂತ ಆ ಒಂದು ಖುಷಿ ಇದೆ? ಪ್ರೇಮ್ ಸರ್ ಪಕ್ಕದಲ್ಲೇ ಇದ್ದಾರೆ. ಅಲ್ಲ, ಪರ್ಸ್ನಲಿ ನನ್ನ ಫೇವ್ರೆಟ್ ಸಿಂಗರ್ ಬಂದು SP ಬಾಲಸುಬ್ರಹ್ಮಣ್ಯಂ ಸರ್. ಬಟ್ ನನ್ನ ಸಿನಿಮಾಗೆ ಅಂದರೆ ನಾನು ಐ ಕಾಂಟ್ ಚೂಸ್ ಒನ್. ಸರ್ ಯಾವುದೋ ಒಂದು ಯಾರೋ ಇಲ್ಲ ಐ ಕಾಂಟ್ ಚೂಸ್ ಒನ್. ಯು ಕಾಂಟ್ ಚೂಸ್. ಯಾವ್ದಾದ್ರು ಒಬ್ರು ಸಿಂಗರ್ ಹಾಡನ್ನು ಕೇಳಿಸ್ಕೊಂಡಾಗ ಆ ಒಂದು ಪ್ರೆಷರ್ ಇತ್ತ, ಇದನ್ನ ಹೆಂಗೆ ಎನಾಕ್ಟ್ ಮಾಡೋದು? ಇದೆ ಕೇಡಿನೇ ಕೇಡಿ. ಅದು ಯಾವ ಸಾಂಗ್ ಅಂತ ರಿವೀಲ್ ಮಾಡಂಗಿಲ್ಲ ಅಂದ್ಬಿಟ್ಟಾರೆ. ಅದು ಹೇಳಂಗಿಲ್ಲ ಅಂತ. ಬಟ್ ಅದು ನೀವು ಹೇಳಿದ್ರಿ ನೀವು ಆ್ಯಕ್ಚುಲಿ ಆ ವರ್ಡ್ನ. ನೆಕ್ಸ್ಟ್ ಬರುತ್ತೆ. ಅಯ್ಯೋ ಕ್ಲೂ ಎಲ್ಲ ಕೊಟ್ಬಿಟ್ಟು. ಏಕೆಂದರೆ ತುಂಬ ಜಸ್ಟಿಸ್ ಕೊಡಬೇಕು ಆ ಸಾಂಗು. ಮಾತ್ರ ಒಂದು ನಂಬರ್ ಇದೆ, ಡಾನ್ಸಿಂಗ್ ನಂಬರು. ಅದಕ್ಕೆ ನಿಜವಾಗ್ಲೂ ಅದನ್ನು ಚೆನ್ನಾಗಿ ಮಾಡಲೇಬೇಕು. ಸೊ ಅದೊಂದೇ ಇವಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೊಂದೇ ಕೂತಿರೋದು ಈಗ. ಇಲ್ಲ ಇದಕ್ಕೆ ಸಕ್ಕತ್ತಾಗಿ ಮಾಡಬೇಕು ಅಂತ. ಅರ್ಧ ಹೇಳಿದ್ದೀರಾ? ಫಿಗರ್ ಇಟ್ ಔಟ್, ಒಂದು ಗೆಸ್ ಮಾಡೋಣ ಸರ್. ಹೆಂಗೆ ಅದು ಒಂದು ಹಾಡು, ಒಂದು ಡ್ಯಾನ್ಸ್ ನಂಬರ್ ಅಂತ ಬಂದಾಗ ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತೀರಾ? ಏನೇನಿರುತ್ತೆ ಸರ್? ವಾಟ್ ಗೋಸ್ ಡೌನ್ ಬಿಹೈಂಡ್? ಐಡ್ ನೆವರ್ ಬೀನ್ ಟು ಡಾನ್ಸ್ ಕ್ಲಾಸಸ್. ನಾನು ಇದುವರೆಗೂ ಡಾನ್ಸ್ ಕ್ಲಾಸ್ಗೆ ಹೋಗಿಲ್ಲ. ಭರ್ಜರಿ ಇಂಟ್ರೊಡಕ್ಷನ್ ಸಾಂಗಿಗೆ ರಿಹರ್ಸಲ್ಗೆ ಹೋಗಿದ್ದೆ. ಮತ್ತು ಇವಾಗ KD ಶಿವ ಸಾಂಗಿಗೆ ರಿಹರ್ಸಲ್ಗೆ ಹೋಗಿದ್ದೀನಿ. ಬಟ್ ಇಲ್ಲ, ನಾನು ಓದಿದ್ದು ಬಾಯ್ಸ್ ಸ್ಕೂಲಲ್ಲಿ. ನಮ್ಮ ಈ ಡಿಂಕೀಸ್ ಡಾನ್ಸ್ ಕ್ಲಾಸ್ನ ಅಣ್ಣ ಎಲ್ಲ ಹೋಗೋರು, ಇಮ್ರಾನ್ ಮಾಸ್ಟರ್ದು. ನಾನು ಹೋಗ್ತಾ ಇದ್ದೆ, ಬಟ್ ಹೋಗಿ ಆಚೆ ಕೂತ್ಕೊಂಡ್ಬಿಡ್ತಿದ್ದೆ. ಏಕೆಂದರೆ ಅಲ್ಲಿ ಕಪಲ್ ಡ್ಯಾನ್ಸ್ ಮಾಡಿಸೋರು, ಹುಡುಗಿ ಜೊತೆ ಮಾಡಿಸೋರು. ನಾನು ನಾನು ಮುಜುಗರ, ಹುಡುಗಿ ಜೊತೆ ಡ್ಯಾನ್ಸ್ ಮಾಡೋದು, ಬಿಡೋ ನೆಕ್ಸ್ಟ್ ಕ್ಲಾಸಿಂದ ಹೋಗೋಣ ಅಂತ ಆಚೆ ಹೋಗ್ತಾ ಇದ್ದೆ. ನಾನು ಜಿಮ್ಗೆ ಹೋಗ್ಬಿಡ್ತಿದ್ದೆ ನಾನು. ಸೊ ಇದು ಡಾನ್ಸ್ ಅಂದ್ರೇ ಇವಾಗಲೂ ಒಂಚೂರು ಭಯ. ಅದಕ್ಕೇ ನಾಟ್ ಬಿಕಾಸ್ ಆಫ್ ಡಾನ್ಸ್ ಸ್ಟೆಪ್ಸ್ ಮಾಡೋದು ಅಂತ. ಒಂದೊಂದು ಸರಿ ಪಾಪ ಕೊರಿಯೋಗ್ರಾಫರ್ಸು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರ್ತಾರೆ. ಇನ್ನೊಂದು ಸರಿ ನಾನು ಒಪ್ಪನ್ ಕೇಳ್ಕೊಂಡ್ಬಿಡ್ತೀನಿ, ಅಣ್ಣ ಇದು ಒಂಚೂರು ಹಿಂಗೆ ಮಾಡ್ಬೋದಾ ನೋಡ್ರಣ, ಸ್ವಲ್ಪ ಈಸಿ ಮಾಡ್ಬೋದಾ ಅಂತ. ಈಸಿ ಮಾಡ್ಸಲ್ಲ, ಮಾಡ್ತೀರಾ ಸರ್? ಕಷ್ಟ ಇದ್ರು ಮಾಡ್ತಾನೆ, ಹಂಗೇನಿಲ್ಲ. ತುಂಬಾ ಹಿಂಗೆ ಅಂದಂತೆ ಮಾಡಿಸ್ಬಿಡ್ತಾರೆ. ಅಯ್ಯೋ ಸುಳ್ಳು ಹೇಳ್ಬಾರ್ದು ಅವನ ಬಗ್ಗೆ. ಏನೇ ಆದ್ರೂ ಮಾಡ್ತೀನಿ ಬಾಣ ಮಾಡ್ತಾನೆ. ಹೌದು, ಗೊತ್ತು ನಮಗೆ ಯಾವ ಥರದ ಪಟಾಕಿ ಅಂತ ಗೊತ್ತು ಸರ್. ಪಾಪ ಹಂಬಲ್ ಆಗೋರು ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಹಾಡು ನೋ ಪ್ರಾಬ್ಲಮ್. ಈ ಹಾಡು ಧನುಷ್ ಸರ್ ಇಂದ ಹಾಡಿಸಿದ್ರೆ ಬ್ಯೂಟಿಫುಲ್ ಸಾಂಗ್ ಸರ್. ಅಲ್ಲ, ಇದು ಶಿವಣ್ಣನೇ ನೆನಪಾಗ್ತಾರೆ. ಯಾಕಂದರೆ ನನಗಿನ್ನೂ ನೆನಪಿದೆ, ಶಿವಣ್ಣ ಅವರು ಸಾಂಗ್ ನಾನು ಬಜರಂಗಿ ಮಾಡಿ ಆಮೇಲೆ ಇದು ವಜ್ರಕಾಯ ಅನಿಸುತ್ತೆ. ಸೊ ಆ ಹಾಡು ಮಾಡ್ಬೇಕಾದ್ರೆ ಓಕೆ ಅದು ಆ ಗುಂಗಲ್ಲೇ ಮರ್ತೋಗ್ಬಿಟ್ಟಿರ್ತೀವಿ. ಬಟ್ ವಿಜುವಲಲ್ಲಿ ಯಾವಾಗ ಶಿವಣ್ಣ ನಮ್ಮ ಹಾಡಿಗೆ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಅಂತ ನೋಡಿದ ತಕ್ಷಣ ಅದು ಥ್ರಿಲ್ಲೇ ಬೇರೆ. ಅಯ್ಯೋ ನಮ್ಮ ಹಾಡೇನ ನಿಜವಾಗ್ಲೂ ಶಿವಣ್ಣನೇ ಆ್ಯಕ್ಟ್ ಮಾಡ್ತಾರ, ಆ ಥರದ ದಟ್ ಫೀಲ್ ವಾಸ್ ವೆರಿ ಗುಡ್. ಅದು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಸರ್ ನೆಕ್ಸ್ಟ್ ಸಾಂಗು ಒನ್ ಆಫ್ ಮೈ ಫೇವ್ರೆಟ್ಸ್. ನಾನು ಸಿಕ್ಕಾಪಟ್ಟೆ ಈ ಹಾಡು ಕೇಳಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ. ಅಮ್ಮಾಟೆ ಅನ್ನುವಂಥ ಒಂದು ಹಾಡು, ಅದ್ದೂರಿ ಸಿನಿಮಾದ ಹಾಡು, ಹರಿಕೃಷ್ಣನ್ ಅವರ ಧ್ವನಿ. ಅಮ್ಮಾಟೆ ಸಾಂಗ್ ಸರ್. ಅದೇ ಅಮ್ಮಾಟೆ ನೀವು ಡ್ಯಾನ್ಸ್ ಬರಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದಿರ ಆ ಹಾಡಲ್ಲಿ. ಕರೆಕ್ಟಾಗಿ ನೋಡಿ ನೀವು. ಅಲ್ಲ ಅದು ಓಕೆ. ಅಮ್ಮಾಟೆ ಸಾಂಗು ಫಸ್ಟ್ ಟೈಮ್ ನಾನು ಕೇಳಿದ ತಕ್ಷಣ ಇಷ್ಟಪಟ್ಟಂಥ ಸಾಂಗ್ ಅದು. ನನಗಿಡೀ ಮೂವಿಯಲ್ಲಿ ಅಮ್ಮಾಟೆ ಸಾಂಗ್ ಇಷ್ಟ ಆಯ್ತಿತ್ತು. ಸೊ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರೋಂಥ ಸಾಂಗ್ ಬೇರೆ. ಸೊ ದಟ್ ವಾಸ್ ಆ್ಯಡ್ ಆನ್ ಫಾರ್ ದ ಮೂವಿ ಡೆಫಿನೆಟ್ಲಿ. ಕುಡುಕರು ಸಾಂಗು ಫಸ್ಟು ಮಾಡಿದ್ದಿದ್ದು ಅಮ್ಮಾಟೆ. ಸೊ ಯಾ, ಹ್ಯಾಪಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸೆಗ್ಮೆಂಟಲ್ಲಿ ಭಾಗಿಯಾಗಿದ್ದಕ್ಕೆ. ಸರ್ ಪ್ರತಿಯೊಂದು ಸಿನಿಮಾನೂ ಒಂಥರ ಒಂದು ಇನ್ಸ್ಟಿಟ್ಯೂಷನ್ ಇದ್ದ ಹಾಗೆ. KDIT ಅಂತ ಕರಿಬೋದು, KD ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಈ KDITಯಿಂದ ಕಲ್ತಂತಹ ಪಾಠಗಳು ಏನೇನಿದೆ ಅಂತ ಅರ್ಜುನ್ ಸರ್ ನಿಮ್ಮಿಂದ KD ಸಿನಿಮಾಯಿಂದ ಕಲ್ತಂತಹ ಪಾಠಗಳು.
ತುಂಬ ವಿಷಯ ಇದೆ. ಈಗ ನನ್ನ ಕೆರಿಯರಲ್ಲಿ ಒಂದು 260 ಪೀಸ್ ಆರ್ಕೆಸ್ಟ್ರಾ ನಾನು ರೆಕಾರ್ಡ್ ಮಾಡಿರಲಿಲ್ಲ. ಸೊ ಅದನ್ನು ಹೇಗೆ ರೆಕಾರ್ಡ್ ಮಾಡೋದು ಅನ್ನೋದು ಕಲಿತೆ ನಾನು. ಏನಂದರೆ ಪ್ರೇಮ್ ಸರ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ನಾವು ಫಸ್ಟು ನಮ್ಮದು ಒಂದು ಕಂಫರ್ಟ್ ಝೋನ್ ಕಾರ್ಡ್ಗಳನ್ನ ಒಂದು 2-3 ಹಾಕ್ತೀವಿ. ಅವ್ರು ಬರ್ತಾರೆ, ಎಲ್ಲ ನೋಡ್ತಾರೆ, ಸಖತ್ತಾಗಿದೆ ಮಾಡು ಸಖತ್ತಾಗಿದೆ, ಸರಿ ಇದೆಲ್ಲ ಬಿಟ್ಟರೆ ಬೇರೆ ಏನು ಮಾಡ್ಬೋದು ಅಂತ. ದೇವರೇ ಹೀಗೆ ಬಂತಲ್ಲ, ಏನು ಮಾಡ್ಬೋದು ಸರ್, ನಾವು ಏಕಲವ್ಯನಲ್ಲೇ ಮಾಡಿಬಿಟ್ವಲ್ಲ ಮಗ, ಇದೆಲ್ಲ ಬೇರೆ ಏನು ಮಾಡ್ಬೋದು ಅಂತ ಹೇಳಿದೆ. ಹೈಯೆಸ್ಟ್ ಪೀಸ್ ಆರ್ಕೆಸ್ಟ್ರಾ ಹಾಕಬೇಕು, ಹೆಂಗೆ ಹಾಕೋದು ಅಂದರೆ ಸರಿ ಎಲ್ಲ ಹಾಡಿಗೂ ಅದು ಹಾಕೋಕ್ಕಾಗಲ್ಲ ಸರ್. ಇಫ್ ಯು ವಾಂಟ್ ಟು ಹೈಯರ್ ಅದು ಪ್ರೊಸೀಜರ್ ಇದೆ. ನಿಮ್ಮ ಸ್ಕೋರ್ನ ಅವ್ರಿಗೆ ಕೊಡಬೇಕು, ಆ ಸ್ಕೋರ್ ಅವ್ರು ಓಕೆ ಮಾಡಬೇಕು, ಅವ್ರು ಅಪ್ರೂವ್ ಮಾಡಬೇಕು. ದೇ ವಿಲ್ ನಾಟ್ ಪ್ಲೇ ಆಲ್ ಮ್ಯೂಸಿಕ್. ಸೊ ಅದಕ್ಕೆ ನಮಗೆ ಆದಂಥ ಚಾಲೆಂಜಸ್ ಇರುತ್ತೆ. ಅದಕ್ಕೆ ತಕ್ಕಂಥ ಹಾಡು ಹುಟ್ಟಬೇಕು ಫಸ್ಟ್ ಆಫ್ ಆಲ್. ಸೊ ಫಸ್ಟ್ ಟಾರ್ಗೆಟ್ ಅಲ್ಲಿ ಇಟ್ಬಿಡ್ತಾರೆ. ಈಗ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಆದಂಥ ಹಾಡು ಹೆಂಗೆ ಮಾಡೋದು, ಇದನ್ನ ಹೆಂಗೆ ಮಾಡೋದು. ಸೊ ಈ ಥರ ಸುಮಾರು ವಿಷಯ. ಎವ್ರಿ ಟೈಮ್ ವೆನ್ ಐ ಸಿಟ್ ವಿತ್ ಹಿಮ್ ಐ ಲರ್ನ್ ಸಮಥಿಂಗ್ ಸರ್. ಏನೋ ಒಂದು ವಿಷಯ, ಬರೀ ಮ್ಯೂಸಿಕ್ ಮಾತ್ರ ಅಲ್ಲ, ಮಾತಾಡಬೇಕಾದ್ರೆ ಸಿಂಪಲಾಗಿ ಏನೋ ಮಾತಾಡಬೇಕಾದ್ರೂ ಅಷ್ಟೇ ಎಲ್ಲ ಒಂದು ವಿಷಯದಲ್ಲೂ ಮ್ಯೂಸಿಕ್ ಇದೆ. ಅವರೆಲ್ಲ ಎಕ್ಸ್ಪ್ರೆಷನಲ್ಲೂ ಒಂದು ಮ್ಯೂಸಿಕ್ ಇದೆ. ಚಾನ್ಸ್ ಇಲ್ಲ. ನೀವು ಆ ಬೇಡುವನು ವರವನ್ನು ಕೇಳಿದ್ರಲ್ಲ, ಅದು ನೀವು ಕೇಳಿದ ತಕ್ಷಣ ನನಗೆ ಭೂಮಿ ತಾಯ ನೋಡೋ ಆಸೆ ಅಂದಿದ ತಕ್ಷಣ ಜೀವ ಹಂಗೆ ಎಳೆಯುತ್ತೆ. ಅದು ಒಬ್ಬ ಬ್ಲೆಸ್ಡ್ ಮನುಷ್ಯನ ಕೈಯಲ್ಲಿ ಮಾತ್ರ ಅದೆಲ್ಲ ಮಾಡೋಕ್ಕಾಗತ್ತೆ. ಮ್ಯಾಮ್, ನೀವು ಪ್ರಿನ್ಸಿಪಲ್ ಸರ್ ಇಲ್ಲೇ ಇದ್ದಾರೆ, KDIT ಇನ್ಸ್ಟಿಟ್ಯೂಷನ್ಸ್, ಏನು ಐ ಥಿಂಕ್ ಹೀ ಈಸ್ ಮೈ ಗುರು ಫಾರ್ ಇನ್ಸ್ಟಿಟ್ಯೂಷನ್ ಅಂತಲ್ಲ, ಫಾರ್ ಮೀ ಟು ಆ್ಯಕ್ಟ್. ಯಾಕಂದರೆ ನನಗೆ ಏಕಲವ್ಯ ಮೊದಲನೇ ಸಿನಿಮಾ ಆಗಿತ್ತು. ಸೊ ನನಗೆ ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು ಅಥವಾ ಆ್ಯಕ್ಟಿಂಗ್ ಏನು ಅಂತ ಹೇಳ್ಕೊಟ್ಟಿದ್ದೆ ಪ್ರೇಮ್ ಸರ್. ಸೊ ಇವತ್ತು ಸಣ್ಣ ಪುಟ್ಟ ಏನು ಆ್ಯಕ್ಟಿಂಗ್ ಮಾಡ್ತೀನಿ ಇವಾಗ, ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ಆ್ಯಂಡ್ KD ಬಂದಾಗನೂ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ನನಗೆ. ಸೊ ನನ್ನ ಪೊಟೆನ್ಷಿಯಲ್ನ ನನಗೆ ರಿಯಲೈಸ್ ಮಾಡಿಸಿದ್ರು, ಇಲ್ಲ ನಿಂಗೆ ಕೈಯಲ್ಲಿ ಇದಾಗುತ್ತೆ ಅಂತ. ಸೊ ಎನಿಥಿಂಗ್ ದಟ್ ಐ ಹ್ಯಾವ್ ಲರ್ನ್ಡ್ ಟುಡೇ ಅಬೌಟ್ ಆ್ಯಕ್ಟಿಂಗ್ ಆರ್ ಆನ್ ಗ್ರೌಂಡ್ ಏನೇ ಹೇಳ್ಕೊಟ್ಟಿದ್ದಾರೆ ನನಗೆ, ಇಟ್ಸ್ ಆಲ್ ಸರ್. ವರ್ಕ್ ಎಥಿಕ್, ಕಮಿಟ್ಮೆಂಟ್. ವರ್ಕ್ ಎಥಿಕ್ ಮತ್ತು ಕಮಿಟ್ಮೆಂಟು 100% ಈಸ್ ಕಮಿಟೆಡ್. 100% ಅದರಿಂದ ಕಲಿಬೋದು. ಅರೆ ಎಲ್ಲ ಕೊಟ್ಬಿಡ್ತಾರೆ, ನನ್ನ ಟೈಮ್ ಇದು ಎವ್ರಿಥಿಂಗ್. ಸರಿ, ಇವತ್ತಿನ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ನಾನು ಪಂಕ್ಚುವಲ್ ಆಗಿರಬೇಕು ಅನ್ನೋದು ನನ್ನ ನಾನು 9:15 ಹೊರಡಬೇಕು, 10 ಗಂಟೆಗೆ ನಾನು ಇಲ್ಲಿರ್ಬೇಕಯ್ಯ ಅಂತ ಅಂದ್ಕೊಂಡೆ. 9:15 ಹೊರಡೋಕ್ಕೆ ಮುಂಚೆ 15 ನಿಮಿಷ ಆಯಿತು ಡೈರೆಕ್ಟರ್ ರೀಚ್ ಆಗಿ ಅಂತ ಫೋನ್ ಬರುತ್ತೆ. ಸೊ ಇಲ್ಲಿ ಬಂದು ಸ್ಕ್ರೀನೆಲ್ಲ ಮಾನಿಟರ್ ಮಾಡಿ, ಸೌಂಡೆಲ್ಲ ಚೆಕ್ ಮಾಡಿ, ಸ್ಟ್ಯಾಂಡರ್ಸ್ ಇದೆಯಾ, ಇದಿದೆಯಾ ಎಲ್ಲ ಕ್ಲೀನಾಗಿ ಬಂದು ತುಂಬ ಆರ್ಗನೈಸ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಕಲಿಬೇಕು ನಾವು, ಯಾರೇ ಆಗಲಿ, ಅದನ್ನು ಇವರಿಂದ ಕಲೀಲೇಬೇಕು. ಬ್ಯೂಟಿಫುಲ್, ತುಂಬ ಆರ್ಗನೈಸ್ಡ್ ಈಸ್ ಬ್ಯೂಟಿಫುಲ್. ಸರ್, ನೀವೇ ಹೇಳಬೇಕು, ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಈಗ ಗ್ರ್ಯಾಜುಯೇಟ್ ಆಗ್ತಾರೆ, ಸಿನಿಮಾ ರಿಲೀಸ್ ಆಗಿದ್ದೆ, ನೀವು ಕಲ್ತಂತಹ ಪಾಠಗಳು? ನಾನು ಆ್ಯಕ್ಚುಲಿ ಎಲ್ಲ ನನಗೆ ಧ್ರುವಂದನ ಕಲ್ತೀನಿ, ರೀಶುವಿಂದ ಕಲ್ತೀನಿ, ಅರ್ಜುನ್ ಅವರಿಂದ ಕಲ್ತೀನಿ. ನಂದೇನಿಲ್ಲಪ್ಪ, ನಾನು ಅವ್ರವ್ರು ಏನೇನು ಟ್ಯಾಲೆಂಟ್ಸ್ ಇದೆ ಅದನ್ನು ಕಲ್ತ್ಕೊಂಡು ನಾನು ಅದನ್ನು ಪೇಸ್ಟ್ ಮಾಡಿದ್ದೀನಿ. ಬಿಟ್ಟರೆ ಅವರಿಂದ ಕಲ್ತಿದ್ದಿದೆ, ಬಿಟ್ಟರೆ ನನ್ನಿಂದ ಅವರೇನಿಲ್ಲ. ಅದಂತೂ ಸತ್ಯ. ಸೊ ಈ ಥರದ ಕೊಲಾಬ್ರೇಷನ್ಸ್ ಇನ್ನೂ ಜಾಸ್ತಿ ಆಗಲಿ, ಒಳ್ಳೇದಾಗಲಿ ಈ ಸಿನಿಮಾಗೆ ಅಂತ ಹೇಳ್ತಾ, ಸರ್ RJ ಅಶ್ವಿನಿ ಬಂದು ಒಂದು ಸ್ವಲ್ಪ ಟೇಕ್ ಓವರ್ ಮಾಡ್ತಾರೆ KD ಬಗ್ಗೆ. ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ ಸರ್ ಇವರು, ಅದ್ಭುತವಾಗಿ. ಬನ್ನಿ ಅಶ್ವಿನಿ ಅವರೇ. ಹಲೋ ಸರ್, ಹಲೋ ಧ್ರುವ ಸರ್, ಹಲೋ ಪ್ರೇಮ್ ಸರ್, ಹಾಯ್ ರೇಷ್ಮಾ ಅವರೇ, ಹಾಯ್ ಅರ್ಜುನ್ ಅವರೇ. ನಮಸ್ತೆ ಮೇಡಮ್. ಸೊ ಹೇಗೆ ಅನ್ನಿಸ್ತಾ ಇದೆ ಇಷ್ಟೊತ್ತು ಮಾತಾಡಾದ್ಮೇಲೆ? ಫಸ್ಟ್ ಕ್ವೆಶ್ಚನ್. ಚೆನ್ನಾಗಿದೆ ಅಲ್ಲ? ಓಕೆ, ಚೆನ್ನಾಗಿದೆ ಅಂತ ಹೇಳಿದ್ರಿ. ಈಗ ನಾನು ಪ್ಯಾರಲಲ್ ಯೂನಿವರ್ಸ್ ಅಂತ ಒಂದು ಸೆಗ್ಮೆಂಟ್ ತೊಗೊಂಡಿದ್ದೀನಿ. ಬೇಸಿಕಲಿ KD ಏನು ಮಾಡ್ತಾರೆ ಅಂತ. ಪ್ಯಾರಲಲ್ ಯೂನಿವರ್ಸ್ ನೀವು ಉಪ್ಪಿ ಸರ್ನ ಕೇಳಬೇಕು. UI ಬೇರೆ ಹಿಟ್ ಆಗಿಬಿಟ್ಟಿದೆ, ಅವರನ್ನೇ ಕೇಳಬೇಕಂತ ಹೇಳ್ತಾ ಇದ್ದೀರಾ. ಅದನ್ನ ರೀಸನ್ ಕೇಳ್ಕೊಳ್ಳಿ. ಓಕೆ, ಬಟ್ KD ಪ್ಯಾರಲಲ್ ಯೂನಿವರ್ಸ್, ಓಕೆನಾ? ನೀವು ಆನ್ಸರ್ ಮಾಡಬೇಕು. ಈಗ ಪ್ರೇಮ್ಸ್ ಅವರೇ, ನಾನು ನಿಮ್ಮ ದೊಡ್ಡ ಫ್ಯಾನು, ಲೈಕ್ ನೆಕ್ಸ್ಟ್ ಲೆವೆಲ್ ಫ್ಯಾನ್. ನನ್ನ ಫಸ್ಟ್ ಮೂವಿ ಲೈಕ್ ಥಿಯೇಟರಲ್ಲಿ ನೋಡಿದ್ದು ಜೋಗಿ. ಸೊ KD ಅವರು ಈಗ ಜೋಗಿ ಅವರನ್ನ ಮೀಟ್ ಮಾಡಿದ್ರೆ ಏನು ಮಾತಾಡಬಹುದು? ಜೋಗಿ ಅವರು ಈಗ KD ಅವರು ಜೋಗಿ ಅವರನ್ನ ಮೀಟ್ ಮಾಡಿದ್ರೆ ಅವರಿಬ್ರು ಏನ್ ಕಾನ್ವರ್ಸೇಷನ್ ಮಾಡ್ಬೋದು? ಅಲ್ಲ, ಅದು 70s ಅಲ್ಲಿ ನಡೆಯೋದು. ಕರೆಕ್ಟ್. ಇರುತ್ತೆ ಸರ್, 30 ವರ್ಷ ಸ್ಪ್ಯಾನ್ ಇರುತ್ತೆ. ಯಾವಾಗ? 2007 2005 ಅಲ್ಲಿ
ಸೊ 30 ವರ್ಷ ದೊಡ್ಡವನು ನಾನು. ನೀವೇನಾದ್ರೂ ಸಜೆಷನ್ ಅಥವಾ ಅಡ್ವೈಸ್ ಆ ಥರ ಕೊಡ್ತೀರಾ ಜೋಗಿಗೆ? ಜೋಗಿಗೆ ಸರ್, ಜೋಗಿಗೆ ನಾಟ್ ಶಿವಣ್ಣ, ಜೋಗಿ ಅವರಿಗೆ ಏನು ನೀಟಾಗಿ ಅದು ಮಚ್ಚಿಡಿದ್ರಲ್ಲ, ಅದು ಹೆಂಗೆ ಹೇಳ್ಕೊಡ್ರಲ್ಲ ಅಂತ ಕೇಳ್ಬೋದು. ನೈಸ್, ಓಕೆ ನೈಸ್. ಈಗ ನೆಕ್ಸ್ಟ್ KD ಅವರು DK ಅವರನ್ನ ಮೀಟ್ ಮಾಡಿದ್ರೆ ಏನು ಅಡ್ವೈಸ್ ಕೊಡ್ತಾರೆ? DK ಸಾಬ್ನ. DK ಸಾಬಾ? ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಮೇಡಮ್. DK ಸಾಬು ಅಲ್ಲ ಅಣ್ಣ, ಆ ಸಾಂಗಲ್ಲಿ ಅಷ್ಟು ದೌಲತ್ತಲ್ಲಿ ಬುಲೆಟ್ ಮೇಲೆ ಕೂತ್ಕೊಂಡಿದ್ದೀರಲ್ಲ, ಅದು ಹೆಂಗಣ ಆಯ್ತು ಅಂತ ಕೇಳ್ತೀನಿ. ಅದು ತುಂಬ ಚೆನ್ನಾಗಿದೆ. ನೀವು ಆ ಸಾಂಗ್ನ ನೋಡಿದ್ರೆ ಏನು ಸ್ವ್ಯಾಗು, ಏನು ಆ್ಯಟಿಟ್ಯೂಡು, ವೆರಿ ನೈಸ್ ಸಾಂಗ್. ಅದರಲ್ಲೂ ಒಂದು ಸಾಂಗ್ ಕುಂತ್ರೆ ಸಾಂಗೆ ಮಗ, ನಿಂತ್ರೆ ಫೈಟೆ ಮಗ ಅಂತ ಇದೆ. ಈ ಲೈನ್ಸ್ ಎಲ್ಲ ಸೊ ಸಾಂಗ್ ಬಗ್ಗೆ ಕೇಳ್ತೀರಾ? ತುಂಬ ಇಂಟ್ರೆಸ್ಟಿಂಗ್. ಡೆಫಿನೆಟ್ಲಿ. ಈಗ ನೆಕ್ಸ್ಟ್ KD ಅವರು ಬೇರೆಯವ್ರ ಕಡೆನೂ ಒಂಚೂರು ಪ್ಯಾನ್ ಮಾಡಿ. ಇದು ಒಂದು ಲಾಸ್ಟ್ ಕ್ವೆಶ್ಚನ್ ಸರ್. ಲಾಸ್ಟ್ ಕ್ವೆಶ್ಚನ್ ಸರ್, ನೀವು ಹೇಳಿದ್ರೆ ಲಾಸ್ಟ್ ಕ್ವೆಶ್ಚನ್. KD ಅವರು ಎಕ್ಸ್ಕ್ಯೂಸ್ ಮೀ ಟೀಮನ್ನ ಮೀಟ್ ಮಾಡಿದಾಗ, ಮಧು, ಸುನಿಲ್ ಮತ್ತೆ ಅಜಯ್ ಅವರನ್ನ ಮೀಟ್ ಮಾಡಿದಾಗ ಏನು ಅಡ್ವೈಸ್ ಕೊಡ್ತಾರೆ? ಬಿಕಾಸ್ ನೀವು ಸೀನಿಯರ್ ಇರ್ತೀರಾ, 70s ಅಲ್ಲಿ ಆಲ್ರೆಡಿ ಲವ್ ಸ್ಟೋರಿ ನೋಡ್ಬಿಟ್ಟಿರ್ತೀರಾ. ಸೊ ಅವ್ರನ್ನ ಮೀಟ್ ಮಾಡಿದ್ರೆ ಏನು ಅಡ್ವೈಸ್ ಕೊಡ್ತೀರಾ? ಸುನಿಲ್ ಅವ್ರ ಹತ್ರ ಹೋಗ್ಬಿಟ್ಟು ಯಾಕಯ್ಯ ಸುಳ್ಳು ಹೇಳ್ತಾ ಇದೆಯಾ, ಅದು ನೀನು ಅಲ್ಲ ತಾನೇ, ಹುಡುಗಿನ ಬಿಟ್ಕೊಟ್ಬಿಡ್ರಿ ಅಂತ ಕೇಳಿ. ಬಿಟ್ಕೊಟ್ಬಿಡಿ ಅಂತ ಹೇಳಿದೆ. ಸೊ ಕರೆಕ್ಟ್ ಅಲ್ವಾ? ಅದೇ ಅಲ್ವಾ? ಹೌದು, ತ್ಯಾಗ ಇಸ್ ಪ್ರೀತಿ. ವೆರಿ ನೈಸ್ ಸರ್. ಅರ್ಜುನ್ ಅವರೇ ಹಾಯ್, ಹೇಗಿದ್ದೀರಾ ಸರ್? ಎಲ್ಲ ಆರಾಮ? ಸಾಂಗ್ ಅಂತೂ ಅಮೇಝಿಂಗ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ ಸರ್ ಶಿವ ಸಾಂಗ್ಗೆ. ಸೊ ಯಾವುದಾದ್ರೂ ಒಂದು ಲಿಟಲ್ ಟ್ರಿವಿಯಾ ಅಬೌಟ್ ಶಿವ ಸಾಂಗ್ ನಮಗೆ. ಅಲ್ಲ, ಅವ್ರಿಗೆ ವಾಟ ಅಲ್ಲ ಇಲ್ವಾ ನಿಮಗೆ ಅಂತ ತಗೊಂಡು ಬಂದಿದ್ದು ಕ್ವೆಶ್ಚನ್ ಮಾಡಿ ಮೇಡಮ್. ಸರ್ ಪ್ಲೀಸ್ ಅ ಲಿಟಲ್ ಟ್ರಿವಿಯಾ ಅಬೌಟ್ ಶಿವ ಸಾಂಗ್. ಶಿವ ಸಾಂಗು ಒಂದು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಆಗಿದ್ದು. ಅದರಲ್ಲಿ ನಾನು ಒಂದು ಚಿಕ್ಕ ಸಿಂತ್ ಯೂಸ್ ಮಾಡಿದ್ದೆ. ಅದು ನಾನು ಪ್ರಾಮಿನೆಂಟಾಗಿ ಅದನ್ನು ಐ ಡಿಂಟ್ ಟ್ರೀಟ್ ಇಟ್ ಲೈಕ್ ದ್ಯಾಟ್. ನನಗೆ ರಿದಮ್ಗೆ ಬ್ಯಾಕ್ಗ್ರೌಂಡಲ್ಲಿ ಅದು ಇರಬೇಕು ಅಂತ ಒಂದು ಸಿಂತ್ ಬಿಟ್ಟು ಯೂಸ್ ಮಾಡಿದ್ದೆ. ಸರ್ ಅದನ್ನು ನೋಡೋ ಪರ್ಸ್ಪೆಕ್ಟಿವ್ ಬೇರೆ ಇತ್ತು. ಅವ್ರು ಹಾಡು ನೋಡ್ಬಿಟ್ಟು ಅದರಲ್ಲಿ ಒಂದು ಬಿಟ್ಟು ಹಾಕಿದೆಯಲ್ಲ ಹಿಂದೆ ಕೇಳ್ತಾ ಇದೆ, ಅದು ಸಖತ್ತಾಗಿದೆ ಕಣೋ ಅಂತಂದರು. ನನಗೆ ಗೊತ್ತಿಲ್ಲ ಯಾವ್ದು ಹಾಕಿದ್ದೀನಿ, ಹಿಂದೆ ಎಷ್ಟೊಂದು ಲೇಯರ್ ಇದೆ, ಅದರಲ್ಲಿ ಯಾವ್ದು ಇವರು ಹೇಳ್ತಾ ಇದ್ದಾರೆ ಅಂತ. ಅದರಲ್ಲೊಂದು ಟಕ 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 ಅಂತಿದೆ ನೋಡೋ ಅಂತಂದ್ರೆ, ಇದರಲ್ಲಿ ಎಷ್ಟೊಂದು ಟಕಟಕಗಳಿದೆಯಲ್ಲ, ಯಾವ್ದು ಸರ್ ಟಕಟಕ ಅಂದರೆ ಅವ್ರು ಬಂದು ಸ್ಟುಡಿಯೋಗೆ ಬಂದುಬಿಟ್ಟು ನೋಡು ಅದೊಂದು ಆ ಬಿಟ್ ಸಖತ್ತಾಗಿದೆ, ಓಪನ್ ಮಾಡೋದು. ಸೊ ಆ ಬಿಟ್ನೇ ಹೈಲೈಟ್ ಮಾಡಿದ್ರು, ವಿಚ್ ವಾಸ್ ಅ ಬ್ಯಾಕಿಂಗ್ ಟ್ರ್ಯಾಕ್. ಅವ್ರ ವಿಷನಲ್ಲಿ ದಟ್ ಬ್ಯಾಕಿಂಗ್ ಟ್ರ್ಯಾಕ್ವರೆಗೂ ಕೇಳಿದ್ದಾರೆ. ಕೇಳಿಬಿಟ್ಟು ಆ ಬಿಟ್ಟು ವರ್ಕ್ ಆಗುತ್ತೆ, ಅದನ್ನು ಫ್ರಂಟಲ್ಲಿ ತೊಗೊಂಬ ಅಂತ ಹೇಳ್ಬಿಟ್ಟು ದಟ್ ಬಿಕೇಮ್ ದ ಹುಕ್. ಆ ಹುಕ್ ಯಾವ ಲೆವೆಲ್ ವರ್ಕ್ ಆಯ್ತು ಅಂದರೆ, ಇವತ್ತು ಮಿಕ್ಸಿಂಗ್ ಇಂಜಿನಿಯರ್ ಫೈನಲ್ ಮಿಕ್ಸ್ ಮಾಡಬೇಕಾದ್ರೂ ಹಿ ವಾಸ್ ಸೋ ಥ್ರಿಲ್ಡ್. ನಾವೆಲ್ಲ ಲಾಕ್ ಮಾಡಿದ್ಮೇಲೆ ನೈ ಬಿಟ್ ಬಹುತ್ ಅಚ್ಚಾ ಅಂದ್ಬಿಟ್ಟು ರಾತ್ರಿ 12 ಗಂಟೆಗೆ ನನಗೆ ಎಬ್ಬರಿಸ್ಬಿಟ್ಟು ಈಸ್ ಸೆಲ್ಲಿಂಗ್ ಐ ವಾಂಟ್ ಟು ಕೀಪ್ ಇಟ್ ಮೋರ್ ಫ್ರಂಟ್, ಕ್ಯಾನ್ ಐ ಕೀಪ್ ಇಟ್ ಅಂತ, ಪ್ಲೀಸ್ ಗೋ ಹೆಡ್ ಸರ್ ಅಂದೆ. ಸೊ ಇದ್ರ ಹಿಂದೆ ನಾನು ಹೇಳೋದು, ನಾನು ಎಲ್ಲೋ ಬ್ಯಾಕಿಂಗಲ್ಲಿ ಇಟ್ಟಿದ್ದು ಒಂದು ಟ್ರ್ಯಾಕ್ನ ಇಷ್ಟು ದೂರ ಎಲ್ಲರೂ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ವಿಷನ್ ಇತ್ತಲ್ಲ ಅವ್ರಿಗೆ. ದಟ್ ಈಸ್ ವೈ ಹಿಸ್ ಮ್ಯೂಸಿಕ್ ಇಸ್ ಸೋ ಪವರ್ಫುಲ್ ಆ್ಯಂಡ್ ಸೋ ರೀಚಬಲ್. ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನಂದ್ರೆ, ಪ್ರೇಮ್ ಅವರನ್ನ ಕನ್ವಿನ್ಸ್ ಮಾಡ್ಸಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಸರ್ ಮ್ಯೂಸಿಕ್ ಬಗ್ಗೆ? ಬಿಕಾಸ್ ಕಷ್ಟ ಇತ್ತ, ಈಸಿ ಇತ್ತು, ಸುಲಭವಾಗಿ ಓಕೆ ಅನ್ನಿಸ್ಬಿಟ್ರೆ ಅಥವಾ ಅಯ್ಯೋ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ಅಂತ ಅನ್ನಿಸ್ತಾ ನಿಮಗೆ? ಅವ್ರದ್ದು ಫಿಲ್ಮ್ ರಿಲೀಸ್ ಆದಮೇಲೆ ಓಕೆ ಆಗಲ್ಲ ಮೇಡಮ್. ನಾವು ಯಾವುದು ಓಕೆ ಅಂತ ಅನ್ಕೊಳ್ಳೋ ಭ್ರಮೆನೇ ಇಲ್ಲ. ಒಂದು ಅತೃಪ್ತಿ ಆತ್ಮ ಇಲ್ಲ, ಇನ್ನೂ ಏನೋ ಬೇಕು ಅಂತ ಇರ್ತಾರೆ. ಎನಿ ಮೂಮೆಂಟ್ ಗೊತ್ತಾಗ ಏನು ಬೇಕಾದ್ರೂ ಕೇಳ್ತಾರೆ ಆ್ಯಂಡ್ ಅದಕ್ಕೆ ನಾವು ಪ್ರಿಪೇರ್ಡ್ ಆಗಿರಬೇಕು. ಆಮೇಲೆ ಅವ್ರು ಸುಮ್ಮನೆ ಅಂತೂ ಕೇಳಲ್ಲ ಅನ್ನೋ ಅಕ್ಸೆಪ್ಟೆನ್ಸ್ ನಮಗಿದೆ. ಅವ್ರು ಏನಾಗಿ ಕೇಳಿದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಹೇಳಬೇಕು, ಈಗ ಸಾಂಗ್ DTS ಅಲ್ಲಿ ಬಂತಲ್ವಾ, ನನಗೆ ಸಾಂಗ್ ಎಲ್ಲ ಮಿಕ್ಸಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀವಿ. 3 days ಇದೆ ಫಿಲ್ಮ್, ಐ ಮೀನ್ ಆಡಿಯೋ ಕಂಪ್ನಿಗೆ ರಿಲೀಸ್ ಕೊಡೋದಕ್ಕೆ ವಿ ಹ್ಯಾವ್ ಜಸ್ಟ್ 3 days. ಹಾಗೆ ಅವ್ರ ತಲೆಗೆ ಒಂದು ಬಂದಿದೆ, ನಾನು ಥಿಯೇಟ್ರಲ್ಲಿ ಹಾಡನ್ನು ಬಿಡಬೇಕು ಅಂತ. ನಾನು ಹಂಗೂ ಹಾಕಿ ಕೇಳೋಣ, ಸರಿ ಸರ್ ಥಿಯೇಟ್ರಲ್ಲಿ ಮಾತ್ರ ಅಲ್ವಾ ಸರ್ ಅಂತಂದೆ. ಪ್ರೆಸ್ ಮೀಟಲ್ಲಿ ಮಾತ್ರ ಅಲ್ವಾ ಸರ್? ಪ್ರೆಸ್ ಮೀಟಲ್ಲಿ ಮಾತ್ರ ಅಂದರು. ಥಿಯೇಟ್ರಲ್ಲಿ ಎಲ್ಲಾದ್ರೂ ಹೊರಗಡೆ ರಿಲೀಸ್ ಇಲ್ಲ ಅದು ಫಿಲ್ಮಲ್ಲಿ ಬರುತ್ತೆ, ಇವಾಗೇನು ಬಿಡೋದಿಲ್ಲ, ಪ್ರೆಸ್ ಮೀಟಲ್ಲಿ ಮಾತ್ರ ಅಂದರು. ಹೌದಾ, ಸರಿ ಓಕೆ ಸರ್, ಹಾಗಾದರೆ ಸ್ಟೀರಿಯೋ ಮಿಕ್ಸ್ ರೆಡಿ ಇದೆಯಲ್ಲ ಕೊಟ್ಬಿಡೋಣ ಅಂದೆ. ಸ್ಟೀರಿಯೋ ಮಿಕ್ಸ್ ಎಲ್ಲ ಆಗಲ್ಲ, DTS ಮಿಕ್ಸ್ ಮಾಡಬೇಕು, ಇನ್ನು 3 ದಿನ ಇದೆ.
ಏನು ಗುರು 3 ದಿನದಲ್ಲಿ ಬಾಂಬೆನಲ್ಲಿದ್ದೀವಿ, DTS ಎಲ್ಲಿ ಮಾಡೋದು ಏನೂ ಕನೆಕ್ಟೇ ಮಾಡಿಲ್ಲ ನಾವು. ಬಟ್ ಆ ಮೂಮೆಂಟ್ ಅವ್ರು ಕೇಳಿದ ತಕ್ಷಣ ಎಲ್ಲ ಜಾಯ್ನ್ ಆಗ್ತಾ ಬಂತು. ಇಂಜಿನಿಯರ್ ಸಿಕ್ಕರು ಎಲ್ಲ ಮಾಡಿದ್ವಿ. ಅದು ಮಾಡ್ದೇನೂ ಇವತ್ತು ರಿಲೀಸ್ ಮಾಡ್ಬೋದಿತ್ತು. ಇವತ್ತು ಒಳಗಡೆ ಪ್ರೆಸ್ ಅವ್ರು ಇದ್ದರು, ಅದು ಮಾಡ್ದೇನೂ ಬಿಡ್ಬೋದಿತ್ತು. ಅವ್ರು ಒಂದು ಮಾತು ಹೇಳಿದ್ರು ನನಗೆ, ಇಲ್ಲ ಥಿಯೇಟ್ರಲ್ಲಿ ಬಿಡ್ತೀವಿ ಅಂದರೆ ಎಲ್ಲ ಕಡೆಯಿಂದ ಆ ಸೌಂಡ್ ಬರಬೇಕು, ಅದ್ರ ಮಜಾ ಇರಬೇಕು ಅಂತ. ಆ ಸ್ಟೀರಿಯೋನಲ್ಲಿ ಬಿಟ್ಟಿದ್ರೆ ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಬೇರೆ ವಿಷಯ. ಬಟ್ ಐ ಕುಡ್ ಫೀಲ್ ಇಟ್ ಟುಡೇ, ಆ ಮಿಕ್ಸ್ ಮಾಡಿದ್ದಕ್ಕೆ ಅಷ್ಟು ಪವರ್ಫುಲ್ಲಾಗಿ ಅದು ಬಂತು ಅಂತ. ಸೊ ಹಿ ವಿಲ್ ನಾಟ್ ಕಾಂಪ್ರಮೈಸ್. 2 ದಿನ ಇದೆ, ಅವೆಲ್ಲ ಲೆಕ್ಕ ಇಲ್ಲ, ಬೇಕಂದರೆ ಬೇಕಷ್ಟೇ. ಈಗ ರೇಷ್ಮಾ ಅವರೇ ನಿಮಗೆ ಪ್ರಶ್ನೆ. ಧ್ರುವ ಸರ್ ಕೇಳಿ ಮೇಡಮ್, ಇವರ ಎನರ್ಜಿಗೆ ಮ್ಯಾಚ್ ಮಾಡೋಕ್ಕೆ ಡಾನ್ಸ್ ಎಷ್ಟು ಕಷ್ಟ ಆಯಿತು ನಿಮಗೆ? ತಿನ್ನಲ್ಲ ಕೇಳಿದ್ರಿ ಮೇಡಮ್, ನನಗೆ ಕಷ್ಟ ಆಯಿತು. ಖಂಡಿತ ಕಷ್ಟ ಇತ್ತು, ಯಾಕಂದರೆ ಅವ್ರ ಡ್ಯಾನ್ಸ್ ನೋಡಿದ್ದೀನಿ ನಾನು. ಹೀಸ್ ಸೂಪರ್ಬ್ ಡ್ಯಾನ್ಸರ್ ಆ್ಯಂಡ್ ಅವ್ರ ಎನರ್ಜಿ ಲೆವೆಲು ಅಷ್ಟೇ ಹೈ ಇರುತ್ತೆ. ಸೊ ಒಂದು ಕಡೆ ಇತ್ತು ಹೇಗೆ ಮ್ಯಾಚ್ ಮಾಡೋದು ಅಂತ. ಬಿಕಾಸ್ ನಾರ್ಮಲ್ ಡ್ಯಾನ್ಸಿಂಗ್ ಇಸ್ ಒನ್ ಥಿಂಗ್, ಕ್ಯಾಮ್ರಾ ಮುಂದೆ ಆ ಸೆಟ್ಟಿಂಗಲ್ಲಿ ಆ ಸರೌಂಡಿಂಗಲ್ಲಿ ಡ್ಯಾನ್ಸ್ ಮಾಡೋದು ಇಸ್ ಅ ಡಿಫ್ರೆಂಟ್ ಥಿಂಗ್. ಸೊ ಮಾಡಿದ್ವಿ ರಿಹರ್ಸಲ್ ಎಲ್ಲ. ನನಗೆ ಐ ಡೋಂಟ್ ನೋ ಹೌ ಮೆನಿ ರಿಹರ್ಸಲ್ಸ್ ಹಿ ಟುಕ್, ಬಟ್ ನಾನಂತೂ ತುಂಬ ರಿಹರ್ಸಲ್ಸ್ ಮಾಡಿ ಫುಲ್ ಪ್ರಿಪೇರ್ ಆಗಿ ಹೋಗಿದ್ದೆ. ಆಮೇಲೆ ನನ್ನಿಂದ ಏನೂ ತೊಂದರೆ ಆಗಬಾರ್ದು ಅವ್ರಿಗೆ ಅಂತ. ಬಟ್ ಹಿ ಈಸ್ ಎ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್. ಸೊ ಖುಷಿ ಆಗುತ್ತೆ, ಲೈಕ್ ಬೀಯಿಂಗ್ ಅ ಡ್ಯಾನ್ಸರ್ ವೆನ್ ಐ ಮೀಟ್ ಅದರ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್ಸ್. ಸೊ ಜೊತೆಲಿ ಆ ಒಂದು ಔಟ್ಲುಕ್ ಬರಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಬಟ್ ಕಷ್ಟ ಆಯಿತು. ಆ್ಯಂಡ್ ಈಗ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ನಡೀತಾ ಇದೆ ನಿಮ್ಮದು. ಇವಾಗ ತಾನೇ ರಿಲೀಸ್ ಆಗಿತ್ತು. ಆ್ಯಂಡ್ ಉಪ್ಪಿ ಸರ್ ಹೇಳಿದ್ರು ಯು ಆರ್ ಅನ್ ಅಮೇಝಿಂಗ್ ಡಾನ್ಸರ್ ಅಂತ. ಈಗ ನೆಕ್ಸ್ಟ್ KD ರಿಲೀಸ್ ಆಗ್ತಾ ಇದೆ. ಎಷ್ಟು ಆ್ಯಂಗ್ಷಿಯಸ್ ಆಗಿದ್ದೀರಾ ಅಥವಾ ಯು ಆರ್ ವೆರಿ ರಿಲ್ಯಾಕ್ಸ್ಡ್ ಆರ್ ಹ್ಯಾಪಿ ದಟ್ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ನಡೀತಾ ಇದೆ ಅಂತ? KD ಬಗ್ಗೆ ಮಾತಾಡಬೇಕಂದ್ರೆ ಇಟ್ ಈಸ್ ಡೆಫಿನೆಟ್ಲಿ ನಂಗೆ ಆ್ಯಂಕ್ಷಸ್ನೆಸ್ ಇದ್ದೇ ಇರುತ್ತೆ. ಯಾಕಂದರೆ ನೀವು ಪೋಸ್ಟ್ರಲ್ಲೇ ನೋಡ್ಬೋದು. ಇವಾಗಲೂ ನಾನು ಆ ಪೋಸ್ಟರ್ ನೋಡಿದ್ರೆ ಇದು ನಾನೇನಾ ಅಂತ ಅನ್ಕೋತೀನಿ. ಯಾಕಂದರೆ ಅಷ್ಟು ಆ ರೀತಿಯಲ್ಲಿ ನಾನು ನೋಡಿಲ್ಲ. ಆ್ಯಂಡ್ ನನಗೆ ಫೀಡ್ಬ್ಯಾಕ್ ಬಂದಿರೋದು ಹಾಗೆ, ಏನು ಮೇಡಮ್ ನೀವೇನಾ ಅದು ಅಂತ. ಸೊ ಇಟ್ ಈಸ್ ಮಚ್ಲಕ್ಷ್ಮಿ ಅಂತ ಒಂದು ಪಾತ್ರ ನಂಗೆ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ ಪರ್ಫಾರ್ಮೆನ್ಸ್ ವೈಸ್. ಸೊ ನನ್ನ ಒಂದು ಪರ್ಫಾರ್ಮರ್ ಆಗಿ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಟ್ ಈಸ್ ಅ ವೈಡ್ ಸ್ಪೇಸ್ ಫಾರ್ ಮೀ. ಸೊ ಆ್ಯಂಕ್ಷಸ್ನೆಸ್ ಇದ್ದೇ ಇರುತ್ತೆ. ಯಾಕಂದರೆ ಸರ್ ವಿಷನ್ನ ನಾನು ಮ್ಯಾಚ್ ಮಾಡಿದ್ದೀನ ಪರ್ಫಾರ್ಮೆನ್ಸ್ ವೈಸ್ ಹೇಗೆ ಆಕ್ಸೆಪ್ಟ್ ಮಾಡ್ಕೊತಾರೆ ಅಂತ. ಯಾಕಂದರೆ ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಆ್ಯಸ್ ಐ ಸೆಡ್ ಅರ್ಲಿಯರ್, ನಂಗೆ ಸೆಲ್ಫ್ ರಿಯಲೈಸೇಷನ್ ಮಾಡಿಸಿದ್ರು. ನನ್ನ ಪರ್ಫಾರ್ಮೆನ್ಸ್ ವೈಸ್ ಪೊಟೆನ್ಷಿಯಲ್ ಇಷ್ಟಿದೆ, ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಅಂತ. ಹಿ ಮೇಡ್ ಮಿ ರಿಯಲೈಸ್ ದಟ್. ಪ್ರೇಮ್ ಸರ್ ನಿಮಗೆ ಈಗ ಪ್ರಶ್ನೆ. ಮೋಸ್ಟ್ ಆಫ್ ದ ಮೂವೀಸ್ ನಿಮ್ಮದು ಓಪನ್ ಎಂಡೆಡ್ ಆಗಿ ಬಿಟ್ಬಿಡ್ತೀರಾ, ಒಂದು ಕನ್ಕ್ಲೂಷನ್ ಕೊಡಲ್ಲ. ಲೈಕ್ ಸ್ವಲ್ಪ ಜನನೇ ಯೋಚನೆ ಮಾಡಲಿ ಅಂತ ಬಿಟ್ಬಿಡ್ತಾರಾ? ಯಾಕೆ? ಇಲ್ಲ ನಾನು ಒಪ್ಪಲ್ಲ. ಇಷ್ಟು ಈಸಿ ಕ್ವೆಶನ್ಸ್ ಎಲ್ಲ ನಾನು ಒಪ್ಪಲ್ಲ. ಇವ್ರಿಗೂ ಪ್ಯಾರಲ್ ಯೂನಿವರ್ಸ್ ಕತೆ ಆಡಿಸಿ, ಇದು ಕಷ್ಟ. ಅದೊಂದು ಗೇಮ್ ಆಡಿಸಿ. ಇಲ್ಲಪ್ಪ, ಪ್ರೇಕ್ಷಕರ ಎಲ್ಲ ಈಗ KD ಮೀಟ್ಸ್ ಎಕ್ಸ್ಕ್ಯೂಸ್ ಮೀ ಅಂತಂದ್ರೆ ಸೂಪರ್. ಅದೊಂದು ಈಗ KD ಅವನು ಮೀಟ್ ಮಾಡ್ತೇನೆ ಜೋಗಿನ, ಅದೊಂದು ಥ್ರಿಲ್ ಅದು ಅಲ್ವಾ? ಸೊ ನನಗಿಂತ ಹೆಚ್ಚಾಗಿ ಅದೊಂದು ಥ್ರಿಲ್ KD ಮೇಡಮ್. ಹಂಗಲ್ಲ, ಹೊಸದು. ಈಗ ಅದರಿಂದ ಮೀಟ್ ಮಾಡಿದ್ರೆ ಏನ್ ಮಾತಾಡಲ್ಲ. ಐಡಿಯಾನೇ ಚೆನ್ನಾಗಿದೆ. ನೀವು ಕೊಟ್ಟಿದ್ದ ಐಡಿಯಾ ನಾನೆಲ್ಲ ಹೇಳ್ತಿದ್ದೆ, ತುಂಬಾ ಚೆನ್ನಾಗಿದೆ ಅದು. KD ಮೀಟ್ಸ್ ಜೋಗಿ ಸೂಪರ್. ಇವಾಗ ಮಾಡ್ತೀನಿ ನೋಡಿ ಏನೋ ಒಂದದ್ದು. ಅಲ್ಲ ನಂದೇ ಒಂದು ಪ್ರಶ್ನೆ. KD ಡೈರೆಕ್ಟ್ರು ಈ ಜೋಗಿ ಡೈರೆಕ್ಟರ್ನ ಮೀಟ್ ಮಾಡಿದ್ರೆ ಏನ್ ಮಾತಾಡ್ತಾರೆ? ಹೌದು ಸರ್, ನೀವು ಡೈರೆಕ್ಟರ್ ಆಗಿ ತುಂಬಾ ಎವಾಲ್ವ್ ಆಗಿರ್ತೀರಾ ಈಗ. ಸೊ ಆಗಿನ ಡೈರೆಕ್ಟರ್ ಪ್ರೇಮ್ಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಏನು ಹೇಳ್ತೀರಾ? ಏನಿಲ್ಲಪ್ಪ, ಸೊ ಅವಾಗ ಹೆಂಗಿದ್ದ ಇವಾಗಲೂ ಹಂಗೆ ಇರು ಅಂತ ಹೇಳ್ತೀನಿ ಅಷ್ಟೇ. ಡೋಂಟ್ ಚೇಂಜ್. ಅದಕ್ಕೆ ಸರ್ ನೀವೆಲ್ಲ ನಮ್ಗೆ ಇಷ್ಟ ಆಗೋದು. ಇನ್ನೊಂದು ಲಾಸ್ಟ್ ಸೆಗ್ಮೆಂಟ್, ವೆರಿ ಈಸಿ ಸೆಗ್ಮೆಂಟ್. ಏನಿಲ್ಲ, ನಾನು ಕನ್ನಡ ಹಾಡುಗಳನ್ನು ಇಂಗ್ಲೀಷಲ್ಲಿ ಹಾಡ್ತೀನಿ. ನೀವು ಯಾವ ಕನ್ನಡ ಹಾಡು ಅಂತ ಗೆಸ್ ಮಾಡಬೇಕು. ಅರ್ಜುನ್ ಜನಿ ಅವರೇ, ಪ್ರೆಷರ್ ಇಸ್ ಆನ್ ಯು. ನೀವೇ ಗೆಸ್ ಮಾಡಬೇಕು. ತುಂಬ ಇದು ಅದೇ ಟ್ಯೂನ್ ಅಲ್ಲ ಆಡ್ತೀರಾ? ಹಾಡಕ್ ಬರಲ್ಲ ಸರ್, ಬರೀ ವರ್ಡ್ಸ್ ಹೇಳ್ತೀರಾ? ಬರೀ ವರ್ಡ್ಸ್ ಹೇಳ್ತೀನಿ ನಾನು. ಇಲ್ಲ, ನಾನು ಇಂಗ್ಲೀಷಲ್ಲಿ ಇಲ್ಲೇ ಇಲ್ಲ. ನಾನು ಇಂಗ್ಲೀಷ್ ಫೇಲ್. ನಂದು ಸೆಕೆಂಡ್ ಇಯರ್ PU ಫೇಲ್ ನಾನು ಇಂಗ್ಲೀಷ್. ಬಟ್ ನಿಮ್ಮ ಸಾಂಗ್ಸ್ ಸರ್ ನಿಮಗೆ ಗೊತ್ತಿರಬೇಕು. ಹೌದಾ? ಹಂಗಾರೆ ನಾವು ಆಡೋಣ. ಓಕೆ, ಲಾಸ್ಟ್ ಸೆಗ್ಮೆಂಟ್ 5 ಸಾಂಗ್. ಓಕೆ ಸರ್, ಫಸ್ಟ್ ಸಾಂಗು ಯು ಆರ್ ದ ಒನ್, ಆಮ್ ಐ ದ ಒನ್, ಯು ಆರ್ ದ ಒನ್. ಇದು ನಿಮ್ಮದೇ ಹಾಡು. ಯು ಆರ್ ದ ಒನ್, ಆಮ್ ಐ ದ ಒನ್, ಯು ಆರ್ ದ ಒನ್. ನೀನೇನೆ ಕರೆಕ್ಟ್. ನೀನೇನೆ. ಇಲ್ಲ, ಅವರು ಹೆಂಗಂದ್ರು ಯು ಆರ್ ದ ಒನ್, ಐ ಆಮ್ ದ ಒನ್ ಹಿಂಗಂದ್ರಲ್ಲ. ನಾನು ಕೈನ ಸಿಂಕ್ ಮಾಡಿದೆ. ನೀನೇನೆ. ಓಕೆ, ಅದೇ ಓಕೆ. ಸೊ ನೆಕ್ಸ್ಟ್ ಸಾಂಗು
ಸರ್ ಬೇಜಾರು ಮಾಡ್ಕೋಬೇಡಿ, ಇದು ಫನ್ಗೋಸ್ಕರ ಆ್ಯಡ್ ಮಾಡಿದ್ದೀನಿ. ಇಫ್ ಯು ಸ್ಪಿಟ್ ಆನ್ ಮೈ ಫೇಸ್ ಆಲ್ಸೋ ಐ ವಿಲ್ ಸ್ಟಿಲ್ ಲವ್ ಯು. ಅದೇ ತೂ ಅಂತ ಹೋಗಿದ್ದಾರೆ ನಾನು. ಎಸ್ ಸರ್, ಅದೇ ಸಾಂಗ್. ಓಕೆ, ಲಾಸ್ಟ್ ಸಾಂಗು, ನೀವೆಲ್ಲ ಆರಾಮಾಗಿ ಹೋಗ್ಬೋದು. ಇದಾದಮೇಲೆ ಲಾಸ್ಟ್ ಸಾಂಗು. ಎವ್ರಿ ಒನ್ ಹೂ ಸೇಸ್ ಮೈ ಲವ್ ಇಸ್ ಅ ಲೈ, ಪ್ಲೀಸ್ ಕಮ್ ಆ್ಯಂಡ್ ಪ್ರೂವ್ ದಟ್ ಇಟ್ ಇಸ್ ನಾಟ್ ಅ ಲೈ. ಹಾಡು ರೀಸೆಂಟ್ ಇದು ಇಂಟೆಲ್ಲ ಕೊಡಲ್ಲ, ಬೇಕಾದ್ರೆ ಇನ್ನೊಂದ್ಸರಿ ಆಡ್ತಾರೆ. ಏನೇನದು ಹೇಳಿ. ಓಕೆ, ಮಗ ನಿಂದೆ ಇರ್ಬೇಕು ಹೇಳು, ನಿಂದೆ ಮಗನ. Everyone says my love is a lie. Please come and prove that it is not a lie. ಓಕೆ ಓಕೆ ಓಕೆ. ನೋಡದೆ ನಿನಗೇಳದೆ ನಿನ್ನ ಪ್ರೀತಿಯ ನಾ ಮಾಡಿದೆ. ಎಸ್, ಪ್ರೀತಿಸೋ ಜನರೆಲ್ಲರೂ. ಸಡನ್ ಆಗಿ ನೀವು ಚಡ ಎಲ್ಲ ಕೇಳ್ಬಿಟ್ರೆ ಎಸ್. ಓಕೆ ಸರ್, ಲಾಸ್ಟ್ ಇದು ನಾನು ಕೇಳಲೇಬೇಕು, ಇದು ನೀವು ಹೇಳಲೇಬೇಕು, 4 ಜನ ಹೇಳಲೇಬೇಕೀಗ. ಓಕೆನಾ? ಮಾಸ್ಟರ್ ಹೂ ನೋಸ್ ಯುವರ್ ಪವರ್. ಹೋ ಮಾಸ್ಟರ್ ಹೂ ನೋಸ್ ಯುವರ್ ಪವರ್. ಗುರುವೇ ನಿನ್ನ ಅಟ್ಟಬಲ್ಲ. ಗುರುವೇ ನಿನ್ನ ಅಟ್ಟಬಲ್ಲವ್ರು. ಅಷ್ಟೇ. ಬೇಡ ಬಿಡ್ರ, ಇವಾಗ ಚೆನ್ನಾಗಿದೆ ಸಾಂಗ್, ನಾನು ಆಡಿ ಹಾಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫಾರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.